ಟ್ರಸ್ಟ್. ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಕೋರ್ತಾ ನಾವು ಇದೀಗ ಗೌರವಾನ್ವಿತ ರಾಜ್ಯಪಾಲರ ಆಗಮನಕ್ಕಾಗಿ ಕ್ಷಣಗಣನೆ ಮಾಡ್ತಾ ಇದ್ದೀವಿ. ಇನ್ನೇನು ಕೆಲವು ಹೊತ್ತಿನಲ್ಲಿ ಆಗಮಿಸಲಿದ್ದಾರೆ. ರಾಜ್ಯಪಾಲರು ಆಗಮಿಸಿದಾಗ ನಾವೆಲ್ಲರೂ ಕೂಡ ಎದ್ದು ನಿಂತು ಚಪ್ಪಾಳೆ ತಟ್ಟೋದ್ರ ಮೂಲಕ ಸ್ವಾಗತವನ್ನು ಕೋರೋಣ. ಹಾಗೆ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭವಾಗುತ್ತೆ. ಹಾಗಾಗಿ ರಾಷ್ಟ್ರಗೀತೆ ಸಮಯದಲ್ಲಿ ಕೂಡ ಎಲ್ಲರೂ ಎದ್ದು ನಿಲ್ಲಬೇಕು. ಇದೀಗ ನಿಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಬರಮಾಡ್ಕೋಣ. ಕರ್ನಾಟಕ ಸರ್ಕಾರದ ಗೌರವಾನ್ವಿತ ರಾಜ್ಯಪಾಲರಾದಂಥ ಶ್ರೀ ತಾವರ್ ಚಂದ್ ಗೆಹ್ಲೋಟ್ರವರು ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಪ್ರೀತಿಯ ಸ್ವಾಗತ ಶ್ರೀ ತಾವರ್ ಚಂದ್ ಗೆಹ್ಲೋಟ್, ಗೌರವಾನ್ವಿತ ರಾಜ್ಯಪಾಲರು, ಕರ್ನಾಟಕ ಸರ್ಕಾರ. ಇದೀಗ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ವೇದಿಕೆಗೆ ಸ್ವಾಗತವನ್ನು ಕೋರೋಣ. ಬಂಧುಗಳೇ, ಮತ್ತೊಮ್ಮೆ ಚಪ್ಪಾಳೆ ಬರಲಿ ಗೌರವಾನ್ವಿತ ರಾಜ್ಯಪಾಲ ಅಂತ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ. ಕಾರ್ಯಕ್ರಮದ ಆರಂಭದಲ್ಲಿ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಎಲ್ಲರೂ ಕೂಡ ಎದ್ದು ನಿಲ್ಲಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. I request everyone to rise for the national anthem. ಇದೀಗ ರಾಷ್ಟ್ರಗೀತೆ. जनगण मन अधिनायक जय हे भारत भाग्य विधाता, पंजाब सिंध गुजरात मराठा द्राविड उत्कल बंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे, तव शुभ आशीष मांगे, गाहे तव जय गाथा। जनगण मंगलदायक जय हे भारत भाग्य विधाता, जय हे जय हे जय हे जय 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 हे. ಧನ್ಯವಾದಗಳು. ಹಾಗೆ ನಾನು ಗೌರವಾನ್ವಿತ ರಾಜ್ಯಪಾಲರನ್ನ ವಿನಂತಿ ಮಾಡ್ತಾ ಇದ್ದೀನಿ, ವೇದಿಕೆ ಎಡಭಾಗ ಇರುವಂತಹ ಜ್ಯೋತಿಯನ್ನು ಪ್ರಜ್ವಲಿಸೋದ್ರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ. ಐ ರಿಕ್ವೆಸ್ಟ್ ಹಾನರಬಲ್ ಗವರ್ನರ್ ಆಫ್ ಕರ್ನಾಟಕ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಜಿ ಇನಾಗ್ರೇಟ್ ದಿಸ್ ಇವೆಂಟ್ ಬೈ ಲೈಟಿಂಗ್ ದ ಲ್ಯಾಂಪ್. ಹಾಗೆ ವೇದಿಕೆ ಮೇಲಿರುವಂತಹ ಗಣ್ಯರಾದಂತಹ ಮಾನ್ಯ ಸಭಾಧ್ಯಕ್ಷ ಯು ಟಿ ಖಾದರ್ ಅವರು, ಎಲ್ಲ ಗಣ್ಯರು ಆಗಮಿಸಬೇಕು. ಶ್ರೀಮತಿ ಉಷಾ ಜನಾರ್ದನ್ ಅವರು ಪ್ರಾರ್ಥನೆ ನೆರವೇರಿಸಿಕೊಡ್ಬೇಕು ಅಂತ ಮಾಡ್ತೀನಿ. ಉಷಾ ಜನಾರ್ದನ್ ಉದ್ಘಾಟನೆಯ ಸಮಯದಲ್ಲಿ ನಾವೆಲ್ಲರೂ ಕೂಡ ಚಪ್ಪಾಳೆ ತಟ್ಟೋದ್ರ ಮೂಲಕ ಸಾಕ್ಷಿಯಾಗೋಣ. ಇದೀಗ ಜ್ಯೋತಿ ಬೆಳಗಿಸುವ ಸಮಯದಲ್ಲಿ ಪ್ರಾರ್ಥನೆಗಾಗಿ ಶ್ರೀಮತಿ ಉಷಾ ಜನಾರ್ದನ್. मामवतु श्री सरस्वती, मामवतु श्री सरस्वती, कामकोटि पीठ निवासिनी, मामवतु श्री सरस्वती, कोमलकर सरोजाधृत वीणा, कोमलकर सरोजाधृत वीणा, सीमातीतवर वाग्विभूषणी, सीमातीतवर वाग्विभूषणी, मामवतु श्री सरस्वती, राजाधिराज पूजित चरणे, राजीवनयने रमणीय वदने, सुजन मनोरथ पूर्ण चतुरे, निजगळ शोभित मणिमय हारे, अज भव वंदित वासुदेव चरणार्पित सकल वेद सारे, मामवतु श्री सरस्वती, काम कोटि पीठ निवासिनी,
ನಾಮವತು ಶ್ರೀ ಸರಸ್ವತಿ. ಧನ್ಯವಾದಗಳು. ಧನ್ಯವಾದಗಳು ಶ್ರೀಮತಿ ಉಷಾ ಜನಾರ್ದನ್ ಅವರಿಗೆ ಪ್ರಾರ್ಥನೆ ನೆರವೇರಿಸಿಕೊಟ್ಟಿದ್ದಕ್ಕೆ. ಹಾಗೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಎಲ್ಲ ಗಣ್ಯರಿಗೆ ಧನ್ಯವಾದ ತಿಳಿಸ್ತಾ, ಬಂಧುಗಳೇ, ಗಾಂಧಿ ಸ್ಮೃತಿ ಮರಳಿ ಸಂಸ್ಕೃತಿಗೆ ಹಾಗೂ ಸ್ಪೇಸ್ ಮೀಡಿಯಾ ಆಯೋಜಿಸಿರುವಂತಹ ಮಹಾತ್ಮ ಗಾಂಧಿ ಸದ್ಭಾವನಾ ಅಂತಾರಾಷ್ಟ್ರೀಯ ಪ್ರಶಸ್ತಿ 2023 ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರೂ ಕೂಡ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸ್ತಾ ಇರೋದು ನಿರೂಪಣೆಯಲ್ಲಿ ನಾನು ಧನಂಜಯ. ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರಲು ನಾನು ವೇದಿಕೆ ಮುಂಭಾಗ ಬರಮಾಡ್ಕೊತಾ ಇದ್ದೀನಿ ಸ್ಪೇಸ್ ಮೀಡಿಯಾದ ವಿನಯ್ ಕುಮಾರ್. ವಿನಯ್ ಅವರ ಬದಲಾಗಿ ನಂದನಾ ಅವರು ವೇದಿಕೆಗೆ ಆಗಮಿಸಬೇಕು. ಸ್ಪೇಸ್ ಮೀಡಿಯಾ ಆಯೋಜಿಸಿರುವ ಮಹಾತ್ಮ ಗಾಂಧಿ ಸದ್ಭಾವನಾ ಅಂತಾರಾಷ್ಟ್ರೀಯ ಪ್ರಶಸ್ತಿ 2023ರ ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ನಮಸ್ಕಾರ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕರ್ನಾಟಕದ 13ನೆಯ ರಾಜ್ಯಪಾಲರಾದ ಗೌರವಾನ್ವಿತ ಶ್ರೀ ಥಾವರ್ಚಂದ್ ಗೆಹ್ಲೋಟ್ಜಿ, ಕರ್ನಾಟಕ ರಾಜ್ಯ ಸರ್ಕಾರದವರಿಗೆ ನನ್ನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಅಶ್ವಿನಿ ಗುರುದತ್ ಕುಲಕರ್ಣಿ ಇವರಿಂದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ಜಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಹತ್ವಪೂರ್ವ ಅತಿಥಿಗಳಾದ ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ಸರ್ಕಾರ, ಗೌರವಾನ್ವಿತರಾದ ಶ್ರೀ UT ಖಾದರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಆಗಮನವನ್ನು ತಮಗೆ ನೀಡಲು ಬಯಸುತ್ತೇನೆ. ಶ್ರೀ ಧರ್ಮಸ್ಥಳ ಸುರೇಂದ್ರ ಕುಮಾರ್ ರವರು ಶ್ರೀ UT ಖಾದರನ್ನು ಆಹ್ವಾನಿಸಲು ವಿನಂತಿ. ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಮಹಾರಾಜ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಪ್ರೈವೇಟ್ ಲಿಮಿಟೆಡ್, ದಾವಣಗೆರೆ, ಶ್ರೀಯುತರಾದ ಡಾಕ್ಟರ್ ಎಂ.ಇ. ರವಿರಾಜರವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀ ಧರ್ಮಸ್ಥಳ ಸುರೇಂದ್ರ ಕುಮಾರ್ ರವರು ಡಾಕ್ಟರ್ ಎಂ.ಇ. ರವಿರಾಜರವರನ್ನು ಸ್ವಾಗತಿಸಲು ವಿನಂತಿ. ಉಪಾಧ್ಯಕ್ಷರು SDM ಶೈಕ್ಷಣಿಕ ಸಮೂಹ ಸಂಸ್ಥೆಗಳ ಗೌರವಾಧ್ಯಕ್ಷರಾದ ಶ್ರೀ ಧರ್ಮಸ್ಥಳ ಸುರೇಂದ್ರ ಕುಮಾರ್ ರವರು ಸಹ ವೇದಿಕೆ ಮೇಲೆ ಆಸನರಾಗಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀ ಕೆ ಶೇಷಶಯನರವರು ಧರ್ಮಸ್ಥಳ ಸುರೇಂದ್ರ ಕುಮಾರ್ ಅವರನ್ನು ಆಹ್ವಾನಿಸಲು ವಿನಂತಿ. ಖ್ಯಾತ ಚಲನಚಿತ್ರ ನಟರಾದ ಶ್ರೀಯುತರಾದ ಜೈರಾಮ್ ಕಾರ್ತಿಕ್ ಅಥವಾ JK ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀ ಕೆ ಶೇಷಶಯನರವರು ಜೈರಾಮ್ ಕಾರ್ತಿಕರನ್ನು ಸ್ವಾಗತಿಸಲು ವಿನಂತಿ. ಕಾರ್ಯಕ್ರಮದ ನಿರ್ವಹಣಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಕೆ ಶೇಷಶಯನ ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀಮತಿ ಅಶ್ವಿನಿ ಗುರುದತ್ ಕುಲಕರ್ಣಿ ಇವರಿಂದ ಹಾಗೂ ಗುರುದತ್ ಕುಲಕರ್ಣಿ ಇವರಿಂದ ಶೇಷಶಯನರವರನ್ನು ಸ್ವಾಗತಿಸಲು ವಿನಂತಿ.
ಶ್ರೀ ರಾಜೇಶ್ ಪೈರವರು ವೇದಿಕೆ ಮೇಲೆ ಆಹ್ವಾನಿಸಿದ್ದಾರೆ. ಅವರಿಗೂ ಸಹ ನನ್ನ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಗುರುದತ್ ಕುಲಕರ್ಣಿಯವರವರು ಶ್ರೀ ರಾಜೇಶ್ ಪೈರವರನ್ನು ಆಹ್ವಾನಿಸಲು ವಿನಂತಿ. ಹಾಗೆಯೇ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಆಗಮಿಸಿರುವ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವ ನನ್ನೆಲ್ಲ ಗಣ್ಯರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮವಿಡುತ್ತಿದ್ದೇನೆ. ಧನ್ಯವಾದಗಳು. ಜೈ ಕನ್ನಡಾಂಬೆ, ಜೈ ಭಾರತಾಂಬೆ. ಧನ್ಯವಾದಗಳು ನಂದನ ಹನ್ಸಿಯವರಿಗೆ. ಬಂಧುಗಳೇ, ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ, ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಸಭಿಕರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಬೇಕಾಗಿ ನಾನು ಕರ್ನಾಟಕ ವಿಧಾನಸಭೆಯ ಮಾನ್ಯ ಅಧ್ಯಕ್ಷ ಅಂತ ಶ್ರೀಯುತ UT ಖಾದರ್ ಅವರನ್ನು ವಿನಂತಿ ಮಾಡ್ಕೋತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಕೊಂಚ ಬದಲಾವಣೆ. ಬಂಧುಗಳೇ, ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ಆಗಮಿಸ್ತಾ ಇದ್ದೀವಿ. ಪ್ರಶಸ್ತಿ ಪ್ರದಾನ ಮಾಡುವಂತಹ ಸಮಯ. ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ನಾನು ಮತ್ತೊಮ್ಮೆ ನೆನಪಿಸ್ತಾ ಇದ್ದೀನಿ. ವೇದಿಕೆ ಬಲಭಾಗದಿಂದ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೋತಾ ಮೊದಲನೇ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಶಶಿಕಲಾ ER ಟ್ರಸ್ಟ್ ಇದೀಗ ವೇದಿಕೆ ಮೇಲೆ ಆಗಮಿಸಿದರೆ ಪ್ರತಿ ಪ್ರಶಸ್ತಿ ಪುರಸ್ಕೃತರಿಗೂ ತಮ್ಮ ಚಪ್ಪಾಳೆಯ ಬಹುಮಾನ ಕೂಡ ಇರಲಿ ಅಂತ ಆಶಿಸ್ತಾ, ಬಂಧುಗಳೇ, ಬೆಣ್ಣೆ ನಗರಿ ಎಂದೇ ಪ್ರಖ್ಯಾತಿಯಾದ ಜಿಲ್ಲೆ ದಾವಣಗೆರೆ. ಮಹಿಳಾ ಉದ್ಯಮಿ, ಶಿಕ್ಷಣ ಪ್ರೇಮಿ ಶ್ರೀಮತಿ ಶಶಿಕಲಾ ER ಅವರು ಮೂಲತಃ ದಾವಣಗೆರೆಯ ನಗರವಾಸಿಗಳಾಗಿದ್ದು ಮಹಿಳೆಯರ ಪಾಲಿಗೆ ಆಶಾಕಿರಣವಾಗಿ ಸಾಧನೆಗೆ ಸ್ಫೂರ್ತಿಯಾಗಿ ಹೊರಹೊಮ್ಮಿದ್ದಾರೆ. ವಿದ್ಯೆ ಎಂಬುದು ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ ಎಂಬ ಮಾತಿನಂತೆ ನಗರ ಮತ್ತು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕಡಿಮೆ ಶಿಕ್ಷಣ ಗುಣಮಟ್ಟದಲ್ಲಿ ಶಿಕ್ಷಣವನ್ನು ನೀಡ್ತಾ ಇರುವಂತಹ ಇವರು 2008ರಲ್ಲಿ SS ಇಂಡಸ್ಟ್ರೀಸ್ ಸ್ಥಾಪನೆ, 2011ರಲ್ಲಿ ಲಲಿತಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸ್ಥಾಪನೆ, 2018ರಲ್ಲಿ ಲಲಿತಾ ಪದವಿ ಪೂರ್ವ ಕಾಲೇಜು ಹಾಗೂ 2022ರಲ್ಲಿ ಧರ್ಮ ಇಂಡಸ್ಟ್ರಿ ನಿರ್ದೇಶಕರಾಗಿದ್ದಾರೆ. ಹಾಗೆ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಮಾಯಾ ಪ್ರದೀಪ್ ರವರು, ಅಧ್ಯಕ್ಷರು ಗಾಂಧಿ ಫೌಂಡೇಶನ್ ಬೆಂಗಳೂರು. ದಯವಿಟ್ಟು ಅದಾದ ನಂತರ ಮುಂದಿನ ತಯಾರಿಗಾಗಿ ಶ್ರೀಮತಿ ಅರ್ಚನಾ ರಾಜೇಶ್ ಪೈರವರು ಸಿದ್ಧ ಇರಬೇಕು. ಡಾಕ್ಟರ್ ಮಾಯಾ ಪ್ರದೀಪ್ ರವರು ಒಬ್ಬ ವಾಣಿಜ್ಯೋದ್ಯಮಿ ಮತ್ತು WICCI ಟೆಕ್ಸ್ಟೈಲ್ ಕೌನ್ಸಿಲ್ ಕರ್ನಾಟಕ ರಾಜ್ಯ ಅಧ್ಯಕ್ಷರಾಗಿಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರ ಕಾರ್ಯಕ್ಷಮತೆಗೆ ಮೆಚ್ಚಿ ಅವರಿಗೆ 2021ರ ಅತ್ಯಂತ ಉದ್ಯಮಶೀಲ ಮಹಿಳಾ ಉದ್ಯಮಿ ಪ್ರಶಸ್ತಿ ಕೂಡ ಭಾಜನರಾಗಿದ್ದಾರೆ. ಧನ್ಯವಾದಗಳು, ಶುಭಾಶಯಗಳು ಡಾಕ್ಟರ್ ಮಾಯಾ ಪ್ರದೀಪ್ ರವರಿಗೆ. ಇದೀಗ ವೇದಿಕೆ ಮೇಲೆ ಶ್ರೀಮತಿ ಅರ್ಚನಾ ರಾಜೇಶ್ ಪೈ ರವರು ಆಗಮಿಸಬೇಕಾಗಿ ವಿನಂತಿ ಮಾಡ್ತಿದ್ದೀನಿ. ಅರ್ಚನಾ ರಾಜೇಶ್ ಪೈ ರವರು 1983ರಲ್ಲಿ ಮಂಗಳೂರಿನಲ್ಲಿ ಗೋಪಾಲಕೃಷ್ಣ ಪೈ ಮತ್ತು ಗೀತಾ ಪೈ ಅವರ ಹಿರಿಯ ಮಗಳಾಗಿ ಜನಿಸ್ತಾರೆ. ವಿದ್ಯಾರ್ಥಿ ದಿಶೆಯಲ್ಲಿ ಪಠ್ಯ ಮತ್ತು ಪಠ್ಯೇತರ 2 ವಿಷಯಗಳಲ್ಲೂ ಕೂಡ ಬಹಳ ಮುಂದೆ ಇರ್ತಾರೆ. ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ನಂತರ ಡಾಕ್ಟರ್ BL ಸುಜಾತಾ ರಾಥೋಡ್ ವೇದಿಕೆ ಮುಂಭಾಗ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ತಯಾರಿಗಾಗಿ ಶ್ರೀ ಉಷಾ ಭಂಡಾರಿಯವರು, ಶ್ರೀಮತಿ ಉಷಾ ಭಂಡಾರಿ ಸಿದ್ಧ ಇರಬೇಕು. ಈಗ ವೇದಿಕೆ ಮೇಲೆ ಆಗಮಿಸ್ತಾ ಇರುವಂಥವರು ಡಾಕ್ಟರ್ BL ಸುಜಾತಾ ರಾಥೋಡ್. ಸದ್ಯದಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜು ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಎಜುಕೇಷನ್ನಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದಂತಹ ಇವರಿಗೆ ಇದೀಗ ಅಂತಾರಾಷ್ಟ್ರೀಯ ಮಹಾತ್ಮ ಗಾಂಧಿ ಸದ್ಭಾವನಾ ಪ್ರಶಸ್ತಿ ನೀಡಲಾಗ್ತಾ ಇದೆ. ಅದಾದ ನಂತರ ಉಷಾ ಭಂಡಾರಿಯವರು ಸಹಾಯಕ ನಿರ್ದೇಶಕರು ನರ್ಸಿಂಗ್, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದಿಂದ ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗಳಿಸಿದಂತಹ ಶ್ರೀಮತಿ ಉಷಾ M ಭಂಡಾರಿಯವರು ನರ್ಸಿಂಗ್ನಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮುಂದಿನ ಗೌರವಾನ್ವಿತರು ಶ್ರೀ TN ರಾಘವೇಂದ್ರ ರಾವ್ರವರು, ಆಧ್ಯಾತ್ಮಿಕ ಚಿಂತಕರು ಮತ್ತು ಹಿರಿಯ ಹೋಟೆಲ್ ಉದ್ಯಮಿ. ಶ್ರೀ TN ರಾಘವೇಂದ್ರ ರಾವ್ ಇದೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಕುಂದಾಪುರದ ತೆಕ್ಕಟ್ಟೆಯಲ್ಲಿ ಜನಿಸಿದ ಶ್ರೀ TN ರಾಘವೇಂದ್ರ ರಾವ್ರವರು ಮೆಕ್ಯಾನಿಕಲ್ ಇಂಜಿನಿಯರ್ ಪದವಿಯನ್ನು ಗಳಿಸಿದರು. ಕೆಲ ಕಾಲ
ಸರ್ಕಾರಿ ನೌಕರಿಯಲ್ಲಿ ಸೇವೆ ಸಲ್ಲಿಸಿ ಬಳಿಕ ನೌಕರಿ ತೊರೆದು ಹೋಟೆಲ್ ಉದ್ಯಮವನ್ನು ಪ್ರವೇಶ ಮಾಡಿದ್ದಾರೆ. ಮೊದಲಿಗೆ KSRTC ಕ್ಯಾಂಟೀನಲ್ಲಿ ಹೋಟೆಲ್ ಪ್ರಾರಂಭ ಮಾಡಿ ಅದಾದ ನಂತರ ತಮ್ಮ ಪರಿಶ್ರಮ, ಶ್ರದ್ಧೆಯಿಂದ, ಕರ್ತವ್ಯ ನಿಷ್ಠೆಯಿಂದ, ವ್ಯಾವಹಾರಿಕ ಪ್ರಜ್ಞೆಯಿಂದ ಹೋಟೆಲ್ ಉದ್ಯಮದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಕಂಡಿದ್ದಾರೆ. ಧನ್ಯವಾದಗಳು. ಅದಾದ ನಂತರ ಶ್ರೀ KN ಜನಾರ್ದನ್ ರವರು 1961ರಲ್ಲಿ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ತಾವು ದಕ್ಷತೆ, ಅರ್ಪಣಾಭಾವ, ಸೌಜನ್ಯತೆಯನ್ನು ತಮ್ಮ ಒಡನಾಡಿಯಾಗಿ ಇಟ್ಟುಕೊಂಡು ಸಾಗಿದ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಉನ್ನತ ಹುದ್ದೆಗೆ ಇರುವ ಜೊತೆಗೆ ಹಲವಾರು ಹೊಸ ಕಾರ್ಯಯೋಜನೆಯ ಜವಾಬ್ದಾರಿಯನ್ನು ವಹಿಸಿದರು. ಸಮಾಜದ ಉನ್ನತಿಗಾಗಿ ವಿಶಾಲ ನೋಟವನ್ನು ಹರಿಸಿದಂಥ ಇವರಿಗೆ ಇದೀಗ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಅದಾದ ನಂತರ ಶ್ರೀ ಶ್ರೀನಿವಾಸ್ ಶಿವಗಂಗಾರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಜನಸೇವೆಯೇ ಜನಾರ್ದನ ಸೇವೆ ಎಂಬ ನಾಣ್ಣುಡಿಯಂತೆ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ ತನ್ನ ಸುತ್ತಮುತ್ತಲಿರುವ ಜನರ ಅಭ್ಯುದಯಕ್ಕೆ ಶ್ರಮಿಸುತ್ತಿರುವ ಕೆಲವೇ ಬೆರಳೆಣಿಕೆ ವ್ಯಕ್ತಿಗಳಲ್ಲಿ ನಮ್ಮ ಶ್ರೀನಿವಾಸ್ ಶಿವಗಂಗಾ ಕೂಡ ಒಬ್ಬರು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೋಗಲೂರು ಗ್ರಾಮದಲ್ಲಿ ಜನಿಸಿದ ಇವರಿಗೆ ಇದೀಗ ಅಂತಾರಾಷ್ಟ್ರೀಯ ಮಹಾತ್ಮ ಗಾಂಧಿ ಸದ್ಭಾವನಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಶುಭಾಶಯಗಳು ಶ್ರೀಯುತ ಶ್ರೀನಿವಾಸ್ ಶಿವಗಂಗಾರವರಿಗೆ. ಶ್ರೀ ಕಿಶೋರ್ ಆಳ್ವ, ಅಧ್ಯಕ್ಷರು ಅದಾನಿ ಗ್ರೂಪ್ಸ್, ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಶ್ರೀ ಕಿಶೋರ್ ಆಳ್ವರವರು ದಕ್ಷತೆ, ಸೌಜನ್ಯತೆ, ಅರ್ಪಣಾ ಮನೋಭಾವದ ಕರ್ಮ ಸಿದ್ಧಾಂತದ ಹಸನ್ಮುಖಿ ಶ್ರೀ ಕಿಶೋರ್ ಆಳ್ವರವರು ಪ್ರಸ್ತುತ ಅದಾನಿ ಸಮೂಹದ ಸಂಸ್ಥೆಗಳ ಉಷ್ಣ ವಿದ್ಯುತ್ ಹಾಗೂ ನವೀಕರಿಸಬಹುದಾದ ಇಂಧನಗಳನ್ನೊಳಗೊಂಡ ಎನರ್ಜಿ ವಿಭಾಗದ ಕರ್ನಾಟಕ ವಲಯದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರಿಗೆ ಶುಭಾಶಯಗಳು, ಧನ್ಯವಾದಗಳು. ಅದಾದ ನಂತರ ಶ್ರೀ ಕೆ ಮೋಹನ್ ಕುಮಾರ್, ಶ್ರೀಯುತ ಕೆ ಮೋಹನ್ ಕುಮಾರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಸೇವೆ ನಮ್ಮದು, ಬದುಕು ನಿಮ್ಮದು ಎಂಬ ಪರಿಕಲ್ಪನೆಯೊಂದಿಗೆ 2019ರಲ್ಲಿ ಸುಮಾರು 1150ಕ್ಕಿಂತಲೂ ಮಿಕ್ಕಿ ಸ್ವಯಂ ಸೇವಕರನ್ನೊಳಗೊಂಡು ಹುಟ್ಟಿಕೊಂಡ ಬದುಕು ಕಟ್ಟೋಣ ಬನ್ನಿ ಸಮಾಜ ಸೇವಾ ಸಂಘಟನೆಯ ರೂವಾರಿಗಳು ಶ್ರೀ ಕೆ ಮೋಹನ್ ಕುಮಾರ್ ಅವರು. ಅವರಿಗೆ ಶುಭಾಶಯಗಳು, ಧನ್ಯವಾದಗಳು. ಅದಾದ ನಂತರ ಶ್ರೀ ಜಿ ಜಗನ್ ಮೋಹನ್, ಗುರುಜಾಲ ಜಗನ್ ಮೋಹನ್ ರವರು ಅಧ್ಯಕ್ಷರು BJM ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್. ಗುರುಜಾಲ ಜಗನ್ ಮೋಹನ್ ರವರು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಕೊಲ್ಲೂರು ಗ್ರಾಮದಲ್ಲಿ 1983ರಲ್ಲಿ ಗುರುಜಾಲ ಚೆನ್ನಕೇಶವ ನಾಯ್ಡು. ಓಕೆ, ನಂತರ ಶ್ರೀ SA ಪುಟ್ಟರಾಜು, ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ಶ್ರೀ SA ಪುಟ್ಟರಾಜು ಅವರು ಬೆಂಗಳೂರಿನ ಪ್ರತಿಷ್ಠಿತ ಶಿವರಾಜ್ ಲಾಜಿಸ್ಟಿಕ್ ಮತ್ತು ಎಂಟರ್ಪ್ರೈಸಸ್ನ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀ SA ಪುಟ್ಟರಾಜುರವರು 1963ರಲ್ಲಿ ಜನಿಸಿದರು. ಬಹುಭಾಷಾ ಪ್ರಿಯರಾದ ಶ್ರೀ ಪುಟ್ಟರಾಜುರವರು 5 ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡಬಲ್ಲರು. ಶುಭಾಶಯಗಳು, ಧನ್ಯವಾದಗಳು. ನಂತರ ಪ್ರೊಫೆಸರ್ M ವೆಂಕಟೇಶ್ವರಲು, ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ದಯವಿಟ್ಟು ಈಗ ಯಾರು ಪ್ರಶಸ್ತಿ ಪಡ್ಕೊಂಡ್ರೋ ಅವರೆಲ್ಲರೂ ಕೂಡ ವೇದಿಕೆ ಬಲಭಾಗ ಬಂದು ನಿಂತ್ಕೋಬೇಕು. ಇದಾದ 3 ಪ್ರಶಸ್ತಿ ನಂತರ ಸಮೂಹ ಭಾವಚಿತ್ರ ಇರುತ್ತೆ. ಐ ರಿಕ್ವೆಸ್ಟ್ ಎವ್ರಿ ಒನ್ ಹೂ ಜಸ್ಟ್ ರಿಸೀವ್ ದ ಅವಾರ್ಡ್, ಪ್ಲೀಸ್ ಕಮ್ ಅಂಡ್ ಸ್ಟ್ಯಾಂಡ್ ಇನ್ ದ ರೈಟ್ ಸೈಡ್. ಪ್ರಾಧ್ಯಾಪಕ M ವೆಂಕಟೇಶ್ವರಲು, ಉಪ ಕುಲಪತಿಗಳು, ತುಮಕೂರು ವಿಶ್ವವಿದ್ಯಾನಿಲಯ ತುಮಕೂರು, ಅವರಿಗೆ ಶುಭಾಶಯ. ತಮ್ಮ ಮೆಡಲ್ ಹಾಗೂ ಫ್ರೇಮ್ನೊಂದಿಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಅದಾದ ನಂತರ ಶ್ರೀ ರಾಮಸ್ವಾಮಿಯವರು ವೇದಿಕೆ ಮೇಲೆ ಆಗಮಿಸಬೇಕು. ಶ್ರೀ ರಾಮಸ್ವಾಮಿಯವರು ಶ್ರೀ ಬೊಮ್ಮಶೆಟ್ಟಹಳ್ಳಿ ಗ್ರಾಮದವರಾದಂತಹ ರಾಮಸ್ವಾಮಿಯವರು ಓದಿದ್ದು ಗೊಲ್ಲಹಳ್ಳಿ ಶ್ರೀ ಬೈಲಾಂಜನೇಯ ಸ್ವಾಮಿ ವಿದ್ಯಾಸಂಸ್ಥೆ JOC ಸಿರಿಕಲ್ಚರ್ನಲ್ಲಿ. ಧರ್ಮಸ್ಥಳದ ರುಡ್ಸೆಟ್ ಸಂಸ್ಥೆಯಲ್ಲಿ ಉದ್ಯಮಶೀಲತಾ ತರಬೇತಿಯನ್ನು ಪಡೆದು ನೆಲಮಂಗಲದಲ್ಲಿ ಒಂದು ಸಣ್ಣ ಅಂಗಡಿ ಮಳಿಗೆಯನ್ನು ತೆರೆದರು. ನಂತರ ಶ್ರೀ ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಾದದಿಂದ ಉದ್ಯಮಿಯಾಗಿ ಬೆಳೆದಿದ್ದಾರೆ. ಧನ್ಯವಾದಗಳು, ಶುಭಾಶಯಗಳು. ಶ್ರೀ ರೋಹಿತ್ ಪಿಂಟೋ 1988ರಲ್ಲಿ ಬ್ಲಾನ್ ಪಿಂಟೋ ಮತ್ತು ಅವರ ಧರ್ಮಪತ್ನಿ ಮರೀನಾ ಪಿಂಟೋ ಮಗನಾಗಿ ಜನಿಸಿದ ಡಾಕ್ಟರ್ ರೋಹಿತ್ ಪಿಂಟೋರವರು ಮೂಲತಃ ಮಂಗಳೂರಿನವರು. ಅವರಿಗೆ ಶುಭಾಶಯಗಳು, ಧನ್ಯವಾದಗಳು. ಶ್ರೀ ವಾಸುದೇವ್ ರಾಯ್ಕರ್ ಅವರು ಸಮಾಜ ಸೇವಕರು. ಶ್ರೀ ವಾಸುದೇವ್ ರಾಯ್ಕರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೊತೀನಿ.
ಜನ್ಮನಾಮ ವಾಸುದೇವ ರಾಯ್ಕರ್. 1974 ಆಗಸ್ಟ್ 10 ಅವರ ಜನ್ಮದಿನ. 3 ದಶಕಗಳಿಂದ ತಮ್ಮ ಕಾಯಕ ಭೂಮಿ ದಾವಣಗೆರೆ ಕೇಂದ್ರವನ್ನಾಗಿಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಶ್ರೀ ವಾಸುದೇವ್ ರಾಯ್ಕರ್ ಅವರು. ದಯವಿಟ್ಟು ತಾವು ಇಳಿಬಾರ್ದು. ವಾಸುದೇವ್ ರಾಯ್ಕರ್ ವೇದಿಕೆ ಹಿಂಭಾಗದಲ್ಲಿ ನಿಂತಿರಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಓಕೆ, ದಯವಿಟ್ಟು ಎಲ್ಲ ಪ್ರಶಸ್ತಿ ಪುರಸ್ಕೃತರು ವೇದಿಕೆ ಹಿಂಭಾಗ ಬಂದು ಸಮೂಹ ಭಾವಚಿತ್ರ. ಬಂಧುಗಳೇ, ನಿಮ್ಮ ಅಭಿನಂದನೆಯ ಪ್ರೀತಿಯ ಚಪ್ಪಾಳೆ ಬರಲಿ ಎಲ್ಲ ಸಾಧಕರಿಗೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಗಣ್ಯರು ಇದೀಗ ನಮ್ಮ ಜೊತೆಯಲ್ಲಿದ್ದಾರೆ ಭಾವಚಿತ್ರಕ್ಕೆ. ದಯವಿಟ್ಟು ಮೊಬೈಲ್ ಫೋಟೋಗ್ರಾಫರ್ಸ್ ಯಾರು ಅಡ್ಡಕ್ಕೆ ಬರಬಾರ್ದು. ದಯವಿಟ್ಟು ಅವಕಾಶ ಮಾಡಿಕೊಡಿ ನಮ್ಮ ಮುಖ್ಯ ಫೋಟೋಗ್ರಾಫರ್. ಮರಳಿ ಸಂಸ್ಕೃತಿಗೆ ಗಾಂಧಿ ಸ್ಮೃತಿ ಹಾಗೂ ಸ್ಪೇಸ್ ಮೀಡಿಯಾ ಆಯೋಜಿಸಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ ಅದಾನಿ ಗ್ರೂಪ್, ಧರ್ಮಸ್ಥಳ ಶ್ರೀ ಗ್ರಾಮೋದ್ಯೋಗ ಸಂಸ್ಥೆ, ಕರ್ನಾಟಕ ಬ್ಯಾಂಕ್, ಸಂಧ್ಯಾ ಫ್ರೆಶ್, ಶಶಿ ಸೋಪ್, BDA, KIADB, ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಬೋರ್ಡ್, GJM, ತುಮಕೂರು ಯೂನಿವರ್ಸಿಟಿ ಹಾಗೂ ಶಿವಗಂಗಾ ಗ್ರೂಪ್ ಆಫ್ ಕಂಪನೀಸ್. ಧನ್ಯವಾದಗಳು. ವೇದಿಕೆ ಎಡಭಾಗದಿಂದ ನಿಮ್ಮ ಲೆಫ್ಟ್ ಸೈಡಿಂದ ನಿರ್ಗಮಿಸಬೇಕು. ಸ್ಪೇಸ್ ಮೀಡಿಯಾದವರು ಗ್ರೂಪ್ ಫೋಟೋಗಾಗಿ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಸ್ಪೇಸ್ ಮೀಡಿಯಾದವರು ಗ್ರೂಪ್ ಫೋಟೋಗಾಗಿ ಆಗಮಿಸಬೇಕಾಗಿ ವಿನಂತಿ. ಈಗ ಸ್ಪೇಸ್ ಮೀಡಿಯಾ ತಂಡದ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದಂಥವರು ಸ್ಪೇಸ್ ಮೀಡಿಯಾ ತಂಡ. ನಿಮ್ಮೆಲ್ಲರ ಅಭಿನಂದನೆಯ ಚಪ್ಪಾಳೆ ಬರಲಿ ಇಂತಹ ಅದ್ಭುತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ಸ್ಪೇಸ್ ಮೀಡಿಯಾ ತಂಡಕ್ಕೆ. ಶ್ರೀಯುತ ಗುರುದತ್ ಕುಲಕರ್ಣಿ, ಅಶ್ವಿನಿ ಗುರುದತ್ ಕುಲಕರ್ಣಿ ಮತ್ತು ಅವರ ತಂಡ. ಧನ್ಯವಾದಗಳು. ದಯವಿಟ್ಟು ವೇದಿಕೆಯನ್ನು ಅನುವು ಮಾಡಿಕೊಳ್ಳೋಣ. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಶ್ರೀಯುತ ಗುರುದತ್ ಕುಲಕರ್ಣಿ ಅವರು ವೇದಿಕೆ ಬಳಿ ಆಗಮಿಸಬೇಕು. ಶ್ರೀಯುತ ನಿರ್ವಹಿಸಿಕೊಡ್ಬೇಕಾಗಿ ವಿನಂತಿ ಮಾಡ್ಕೊತೀನಿ. ಶ್ರೀಯುತ ಜನಾರ್ದನ್ ರವರು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಘನವೆತ್ತ ರಾಜ್ಯಪಾಲರಿಗೆ ಮತ್ತು ಶ್ರೀ UT ಖಾದರ್ ಸರ್ಗೆ, ಧರ್ಮಸ್ಥಳ ಶ್ರೀ ಸುರೇಂದ್ರ ಕುಮಾರ್ ಮತ್ತು ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಿಗೆ ಮತ್ತು ಈ ದಿನ ಸುಮಾರು 15 ಜನರ ಏನು ಈ ಪುರಸ್ಕಾರವನ್ನು ಪಡೆದಿದ್ದೀರಿ ಅವರುಗಳು ಮತ್ತು ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಹಿತೈಷಿಗಳಿಗೆ ಮತ್ತು ಅಭಿಮಾನಿಗಳಿಗೆ ಸುಪ್ರಭಾತಗಳು. ಈ ಸ್ಪೇಸ್ ಮೀಡಿಯಾ ಮತ್ತು ಮರಳಿ ಸಂಸ್ಕೃತಿಗೆ ಈ ಒಂದು ಸಂಸ್ಥೆಯನ್ನು ಸುಮಾರು 19 ವರ್ಷಗಳಿಂದ ಸುದೀರ್ಘವಾಗಿ ನಡೆಸ್ಕೊಂಡು ಬರ್ತಿದ್ದಾರೆ ನಮ್ಮ ಗುರುದತ್ ಕುಲಕರ್ಣಿ ಮತ್ತು ಅವರ ತಂಡದವರು. ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಇದರ ಉದ್ದೇಶ ನಮ್ಮ ಬಹಳ ಕಡೆ ನಾವು ನೋಡ್ತೀವಿ, ಸಂಸ್ಕೃತಿಯ ನಮ್ಮ ಮೂಲ ಸಂಸ್ಕೃತಿ ಬಿಟ್ಟು ನಾವೆಲ್ಲೋ ಹೋಗ್ತಾ ಇದ್ದೇವೆ. ಆ ಸಂಸ್ಕೃತಿಯನ್ನು ಮತ್ತೆ ನಾವು ಪುನಶ್ಚೇತನಗೊಳಿಸಬೇಕು. ಮಕ್ಕಳಿಗೆ ಇದರ ಬೆಲೆಯನ್ನು ಕಲಿಸ್ಕೊಡ್ಬೇಕು, ಅವರುಗಳಿಗೆ ತಿಳುವಳಿಕೆ ಕೊಡಬೇಕು. ನಮ್ಮ ದೇಶದ ಒಂದು ಗರಿಷ್ಠ ಏನು ಸಂಸ್ಕೃತಿ ಇದೆ ಅದನ್ನು ಮನವರಿಕೆ ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಗುರುದತ್ ಮತ್ತು ತಂಡದವರು ಕಳೆದ 19 ವರ್ಷಗಳಿಂದ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಬಂದಿದ್ದಾರೆ. ಇದಕ್ಕೆ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರಾದ ತಮ್ಮನಾದ ಶ್ರೀ ಸುರೇಂದ್ರ ಕುಮಾರ್ ಅವರ ಉಪಾಧ್ಯಕ್ಷತೆಯಲ್ಲಿ, ಶೇಷಶಯನ ಅವರ ಅಧ್ಯಕ್ಷತೆಯಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ 2-3 ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಕ್ಕಂತಹ, ವಿವಿಧ ರಂಗದಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಗಣ್ಯರನ್ನು ಗುರುತಿಸಿ ಅವರುಗಳಿಗೆ ಗೌರವಿಸುವುದರ ಮೂಲಕ ಅವರಲ್ಲಿ ಜಾಗೃತಿ ಮೂಡಿಸಿ ಅವರುಗಳು ಕೂಡ ಒಂದು ಸಂದೇಶವನ್ನು ಕೊಡಬೇಕು.
ಜನರಿಗೆ ಒಳ್ಳೆಯ ಒಂದು ಸಂದೇಶವನ್ನು ಬಿತ್ತಬೇಕು, ಅವರ ಮಾದರಿಯನ್ನು ನೋಡಿ ಜನರು ಕಲಿಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ನಾವು ಎಲ್ಲ ಇವತ್ತೇನು ಪುರಸ್ಕಾರವನ್ನು ಪಡೆದಿದ್ದೇವೆ, ಅವರ ಪರವಾಗಿ ನಾನು ಗುರುದತ್ ಮತ್ತು ಅವರ ಎಲ್ಲ ಏನು ಟೀಮ್ ಇದ್ದಾರೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಬಯಸ್ತಾ ಇದ್ದೇನೆ. ಶೇಷಶಯನ ಅವರು ಕೂಡ ಇದರಲ್ಲಿ ಬಹಳ ಒಳ್ಳೆಯ ಉತ್ತಮ ಕಾರ್ಯವನ್ನು ಕಳೆದ 19 ವರ್ಷಗಳಿಂದ ಮಾಡ್ತಾಯಿದ್ದಾರೆ. ನಮ್ಮ ಸುರೇಂದ್ರ ಕುಮಾರ್ ಬಂದ ಮೇಲೆ ಇದಕ್ಕೆ ಒಂದು ಆನೆ ಬಲ ಬಂತು. ಕಳೆದ 3 ವರ್ಷಗಳಿಂದ ಸಕ್ರಿಯವಾಗಿ ನಮಗೆಲ್ಲ ರೀತಿಯ ಮಾರ್ಗದರ್ಶನ ನೀಡ್ತಾ ಧರ್ಮಸ್ಥಳದ ಸುರೇಂದ್ರ ಕುಮಾರ್ ಅವರು ನಮ್ಮ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತುಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡ್ತಾ ಗುರುದತ್ ಅವರಿಗೆ ಪ್ರೋತ್ಸಾಹ ನೀಡ್ತಾ ಬಂದಿದ್ದಾರೆ. ಇವತ್ತು ನಮ್ಮ ಅದೃಷ್ಟ ಸರ್, ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಆನರಬಲ್ ಗವರ್ನರ್ ಆಫ್ ಕರ್ನಾಟಕ ಟು ಡೆಲಿವರ್ ದಿಸ್ ಅವಾರ್ಡ್ಸ್ and we are very, very proud to receive it from the hands of the first citizen of the state. We are very, very proud, sir. Very proud moments. Please bless us all. We will all continue to do the good work. Thank you very much. ಪ್ರಾಸ್ತಾವಿಕ ನುಡಿಗಳನ್ನು ನೆರವೇರಿಸಿಕೊಟ್ಟಂತಹ ಜನಾರ್ದನ್ ರವರಿಗೆ ಧನ್ಯವಾದ ತಿಳಿಸ್ತಾ ಬಂಧುಗಳೇ, ಇದೀಗ ನಾನು ನಮ್ಮನ್ನು ಕುರಿತು ಮಾತನಾಡಲಿಕ್ಕಾಗಿ ಮನವಿ ಮಾಡ್ತಾ ಇದ್ದೀನಿ. ಕರ್ನಾಟಕ ವಿಧಾನಸಭೆಯ ಮಾನ್ಯ ಸಭಾಧ್ಯಕ್ಷ ಅಂತ ಶ್ರೀ UT ಖಾದರ್ ಅವರು ತಮ್ಮ ಮುಂದೆ ಚಪ್ಪಾಳೆ ಮೂಲಕ ಬರ್ಮಾಡ್ಕೋಣ. ಸ್ಪೇಸ್ ಮೀಡಿಯಾ ಸಂಸ್ಥೆ ಮುಖಾಂತರ ಹಮ್ಮಿಕೊಂಡಂತಹ ಮಹಾತ್ಮ ಗಾಂಧಿ ಸದ್ಭವನ ಅಂತಾರಾಷ್ಟ್ರೀಯ ಪ್ರಶಸ್ತಿಯ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಕೇಂದ್ರ ಬಿಂದು, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರತಿಭಾವಂತರಿಗೆ ಮತ್ತು ಅರ್ಹರಿಗೆ ತನ್ನ ಪ್ರಶಸ್ತಿ ವಿತರಣೆ ಮಾಡಿದಂತಹ ನಮ್ಮ ಅತ್ಯಂತ ಗೌರವಿತರು, ಕರ್ನಾಟಕ ಸರ್ಕಾರದ ಗೌರವಿತ ರಾಜ್ಯಪಾಲರಾಗಿರುವಂತಹ ಶ್ರೀ ತಾವರ್ಚಂದ್ ಗೆಹ್ಲೋಟ್ಜಿ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷಸ್ಥಾನ ವಹಿಸಿದಂತಹ ಗೌರವದ ಶ್ರೀ ಕೆ ಶೇಷಾಯನ್ ಅವರೇ, ನನಗೆ ಅತ್ಯಂತ ಗೌರವಿತರು, ನಮಗೆಲ್ಲರಿಗೂ ಮಾರ್ಗದರ್ಶಕರು, ಈ ಸಂಸ್ಥೆಯ ಗೌರವದ ಅಧ್ಯಕ್ಷರಾಗಿರುವಂತಹ SDM ಶೈಕ್ಷಣಿಕ ಕೇಂದ್ರದ ಉಪಾಧ್ಯಕ್ಷರು, ಈ ಸಂಸ್ಥೆಯ ಗೌರವಾಧ್ಯಕ್ಷ ಶ್ರೀ ಧರ್ಮಸ್ಥಳ ಶ್ರೀ ಸುರೇಂದ್ರ ಕುಮಾರ್ ಜಿ ಅವರೇ, ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಯಾಗಿರುವಂತಹ ಸನ್ಮಿತರಾಗಿರುವಂತಹ ಶ್ರೀ ಜಯರಾಮ್ ಕಾರ್ತಿಕ್ ರವರೇ, ಅದೇ ರೀತಿ ಡಾಕ್ಟರ್ ME ರವಿರಾಜ್ ಅವರೇ, ಗೌರವಾಂತ ಪ್ರಕಾಶ್ ರವರೇ, ಅದೇ ರೀತಿ ನಮ್ಮ ಜೊತೆ ಕಾರ್ಯಕ್ರಮದ ಆ ಒಂದು ಸಂಘಟಕರಾಗಿರುವಂತಹ ಸನ್ಮಿತರಾಗಿರುವಂತಹ ಗುರುದತ್ ಕುಲಕರ್ಣಿರವರೇ, ಅವರ ಇಡೀ ನಮ್ಮ ಸ್ಪೇಸ್ ಮೀಡಿಯಾದ ಮತ್ತು ಮರಳಿ ಬಾ ಸಂಸ್ಕೃತಿಯ ಇದರ ಸಂಪೂರ್ಣ ಸಂಸ್ಥೆಯ ತಂಡದವರೇ, ನನ್ನ ಮುಂದಿರುವ ಎಲ್ಲ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಈ ಕಾರ್ಯಕ್ರಮದ ಪ್ರಶಸ್ತಿ ಪಡೆದಂಥ ಪ್ರತಿಯೊಂದು ಗೌರವಿತ ಗಣ್ಯ ಅತಿಥಿಗಳೇ ಹಾಗೂ ಹಿತೈಷಿ ಮತ್ತು ಮಾಧ್ಯಮ ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಪ್ರಪ್ರಥಮವಾಗಿ ಗುರುದತ್ ಕುಲಕರ್ಣಿ ಮತ್ತು ಇಡೀ ಅವರ ತಂಡದವರನ್ನು, ಅದೇ ಗೌರವಾಧ್ಯಕ್ಷ ಅಂತ ಸುರೇಂದ್ರ ಜಿ ಅವರನ್ನು, ಅಧ್ಯಕ್ಷ ಅಂತ ಶೇಷಯ್ಯ ಅವರನ್ನು, ಯಾರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರ ಎಲ್ಲರ ಪರವಾಗಿ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸ್ತೇನೆ. ಗುರುದತ್ ಕುಲಕರ್ಣಿ ಎಲ್ಲ ಸಹಕಾರ ಪಡೆದುಕೊಂಡು ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಸಮಾಜ ಮತ್ತು ರಾಜ್ಯದಲ್ಲಿರುವಂಥ ಅತ್ಯಂತ ಪ್ರತಿಭಾವಂತವರನ್ನು ವಿವಿಧ ಆ ಕ್ಷೇತ್ರ ಗುರುತಿಸಿಕೊಂಡು ಅವರಿಗೆ ಗೌರವಿಸಿ ಒಂದು ಪ್ರೇರಣೆ ಕೊಡುವಂಥ ಕಾರ್ಯಕ್ರಮ ಕೂಡ ಇವತ್ತು ಹಮ್ಮಿಕೊಂಡು ಅದನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಇವತ್ತು ಮಾಡ್ತಾಯಿದ್ದಾರೆ. ಇವತ್ತು ಬಹುಶಃ ಇವತ್ತಿನ ಕಾರ್ಯಕ್ರಮವು ಕೂಡ ಗೌರವಾಂತ ರಾಜ್ಯಪಾಲರು ಇವತ್ತು ಬಂದು ಉದ್ಘಾಟಿಸಿ ನಮಗೆಲ್ಲರಿಗೂ ಕೂಡ ಗೌರವ ತಂದು ಕೊಡೋ ವಿಚಾರ ಕೂಡ ಇವತ್ತು ಆಗಿದೆ. ನಾನು ಪ್ರಶಸ್ತಿ ಪಡೆದಂಥ ಪ್ರತಿಯೊಬ್ಬರನ್ನು ಕೂಡ ನಾನು ಕರ್ನಾಟಕ ಜನತೆಯ ಪರವಾಗಿ ನಾನು ಇವತ್ತು ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ನಿಮ್ಮ ಪಟ್ಟಂಥ ಶ್ರಮ, ನಿಮ್ಮ ತ್ಯಾಗ, ನಿಮ್ಮ ಬದ್ಧತೆ, ನಿಮ್ಮ ನಿಷ್ಠೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿರುವಂಥ ಒಂದು ಚಾಕಚಕ್ಯತೆ, ಇದೆಲ್ಲವೂ ಕೂಡ ನಿಮ್ಮನ್ನು ಈ ಹಂತಕ್ಕೆ ಬಂದು ನಿಲ್ಲಿಸಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮೆಲ್ಲ ಈ ಎಲ್ಲ ವಿಚಾರ ಮನಗೊಂಡು ಈ ಒಂದು ಸಂಸ್ಥೆಯ ಬಹುಶಃ ಇವತ್ತು ಗುರುತಿಸಿ ನಿಮಗೆ ಮಹಾತ್ಮ ಗಾಂಧಿ ಸದ್ಭವನ ಅಂತಾರಾಷ್ಟ್ರೀಯ ಪ್ರಶಸ್ತಿ ತಾವೆಲ್ಲ ಇವತ್ತು ಪಡ್ಕೊಂಡಿದ್ದೀರಿ. ಅದಕ್ಕಾಗಿ ಬಹುಶಃ ನಿಮಗೆ ನನ್ನ ಶುಭಾಶಯನ ನೀವು ಸಲ್ಲಿಸಿ
ನೀವು ಈ ಪ್ರಶಸ್ತಿ ಮುಖಾಂತರ ಇನ್ನಷ್ಟು ದೊಡ್ಡ ಸ್ಥಾನಕ್ಕೆ ಹೋಗಬೇಕಂತೇಳಿ ನಮ್ಮ ಕನಸು ಮತ್ತು ಆಸೆ ಅಂತ ಮತ್ತು ಪ್ರಾರ್ಥನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯುವ ಜನಾಂಗಕ್ಕೆ ಇವತ್ತು ಒಂದು ಮಾದರಿ ಮತ್ತು ಮಾಡೆಲ್ ಅಂತ ಅಗತ್ಯ ಇದೆ. ಇದು ಭಾಳ ಕಡಿಮೆ ಇವತ್ತು ಸಿಕ್ಕುವಂಥದ್ದು. ಯುವ ಜನ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಕೆಲವರನ್ನು ತೋರಿಸಿಕೊಂಡು ಈ ರೀತಿಯಿಂದಾಗಿ ಈ ರೀತಿ ಯಶಸ್ವಿ ಇವತ್ತು ಆಗ್ತದೆಂಬ ದೊಡ್ಡ ಮಟ್ಟದ ಒಂದು ಜಾಗೃತಿ ಅತಿ ಅಗತ್ಯ ಈಗಿನ ಒಂದು ಕಾಲಘಟ್ಟದಲ್ಲಿ. ಯಾಕೆ ಈಗೆಲ್ಲ ಫಾಸ್ಟ್ ಫುಡ್ ಕಾಲ, ಅರ್ಜೆಂಟ್ ಪುಡ್ಸೋತಿಲ್ಲ. ಅವನಿಗೆ ಕೆಲಸ ಕಲಿಬೇಕು, ಕೆಲಸ ಸಿಗಬೇಕು, ಸಂಬಳ ಮತ್ತು ಸೀಟು ದೊಡ್ಡದು ನೋಡೋದಲ್ಲ ಅಂತ, ಕೆಲಸ ಹೇಗಂತ ನೋಡೋಂಥ ವಿಚಾರದಲ್ಲಿ ಇಲ್ಲ. ಬಿಸ್ನೆಸ್ ಮಾಡಬೇಕು, ಸಡನ್ನಾಗಿ ದುಡ್ಡಾಗಬೇಕು ಹೊರತು ಅದರಲ್ಲಿ ಹಿಂದೆ ಇದ್ದಂಥವ್ರು ಕಷ್ಟಪಟ್ಟು ಹೇಗೆ ಬಂದಿದ್ದಾರಂತೆ ಆಲೋಚನೆ ಮಾಡೋ ಕಾಲಘಟ್ಟ ಕೂಡ ಇವತ್ತು ಕಡಿಮೆ. ಎಲ್ಲರೂ ಕೂಡ ದೊಡ್ಡವರನ್ನೇ ನೋಡಿಕೊಂಡು ಸಡನ್ ದೊಡ್ಡವನಾಗಬೇಕೆಂಬ ಆಲೋಚನೆ ಹೊರತು ದೊಡ್ಡವರು ಪಟ್ಟಂಥ ಕಷ್ಟ ಏನಂತ ಇಲ್ಲಿ ತಿಳಿದುಕೊಳ್ಳಿಕ್ಕೆ ಆ ಒಂದು ಆಸಕ್ತಿ ಇಲ್ಲದಂಥ ಕಾಲಘಟ್ಟ. ಈ ಒಂದು ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮ ಮುಖಾಂತರ ನಿಮ್ಮನ್ನು ಗುರುತಿಸಿಕೊಂಡು ನಿಮಗೆ ಒಂದು ಪ್ರೇರಣೆ, ಸಮಾಜಕ್ಕೆ ಕೂಡ ಇಂಥವ್ರು ಈ ರೀತಿ ಯಶಸ್ವಿ ಆಗಿದ್ದಾರೆಂಬ ಆ ಸಂದೇಶ ಕೊಡುವಂಥ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ತಮ್ಮ ಈ ಕರ್ನಾಟಕ ರಾಜ್ಯದ ಬೆಳವಣಿಗೆಯಲ್ಲಿ, ಅಭಿವೃದ್ಧಿಯಲ್ಲಿ ನಿಮ್ಮೂ ಕೂಡ ಕಾಣದ ರೀತಿಯಲ್ಲಿ ನಿಮ್ಮೂ ಕೂಡ ಕೊಡುಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ತಾವು ಯಾವುದೇ ಒಂದು ಫೀಲ್ಡಲ್ಲಿದ್ದರೂ ಕೂಡ ಪ್ರತಿಯೊಂದು ಕೆಲಸವೂ ಕೂಡ ಪ್ರತಿಯೊಂದು ಬಿಸ್ನೆಸ್ ಕೂಡ ಅದರದ ಮಹತ್ವ ಇದೆ. ಅದರದ ಕೊಡುಗೆಯನ್ನು ಈ ರಾಜ್ಯದ ಅಭಿವೃದ್ಧಿಗೆ ಕೊಟ್ಟಿರದಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಅದಕ್ಕೆ ಬಹುಶಃ ತಮ್ಮೆಲ್ಲ ಶ್ರಮ ಮತ್ತು ನಿಮ್ಮೆಲ್ಲ ಪ್ರಾಮಾಣಿಕತೆ, ಬದ್ಧತೆ, ನಿಮ್ಮ ಮೇಲೆ ಬಂದಂಥ ದೊಡ್ಡ ಮಟ್ಟದೊಂದು ಪಾಠ ಬಹುಶಃ ಭವಿಷ್ಯದ ಜನಾಂಗಕ್ಕೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಬರುವಂಥ ಕಾರ್ಯಕ್ರಮವನ್ನು ತಾವು ಕೂಡ ಹಮ್ಮಿಕೊಳ್ಬೇಕಂತೇಳಿ ಪ್ರತಿಯೊಂದು ಪ್ರಶಸ್ತಿ ವಿಜೇತರಿಗೆ ನನ್ನ ಕೋರಿಕೆ ನಾನು ಇವತ್ತು ಮಂಡಿಸ್ತೇನೆ. ಯಾವ ಸ್ಕೂಲಿಗೆ ಅಥವಾ ಯಾವ ಪ್ರದೇಶಕ್ಕೆ ಹೋಗಿ ಕೂಡ ನಿಮ್ಮ ಜನಜಾಗೃತಿ ಮೂಡಿಸೋ ಅಥವಾ ವಿದ್ಯಾರ್ಥಿ ಸಮುದಾಯಕ್ಕೆ, ಯುವ ಸಮುದಾಯಕ್ಕೆ ನಿಮ್ಮ ಆ ಒಂದು ಪಟ್ಟಂಥ ಶ್ರಮ ಏನಂತೇಳಿ ಜನರಿಗೆ ಮತ್ತು ವಿದ್ಯಾರ್ಥಿಗೆ ತಿಳಿಸುವಂಥ ಕಾರ್ಯಕ್ರಮ ಕೂಡ ಇವತ್ತು ಆಗಬೇಕಾಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ನನ್ನನ್ನು ಕೂಡ ಬಹುಶಃ 2 ವರ್ಷ ಹಿಂದೆ ಮರಳಿ ಬಾ ಸಂಸ್ಕೃತಿ ಕಾರ್ಯಕ್ರಮಲಿಕೊಂಡು ನನ್ನನ್ನು ಕೂಡ ಸನ್ಮಾನಿ ಮತ್ತು ನನ್ನನ್ನು ಕೂಡ ಗೌರವಿಸಿದರು. ನನ್ನನ್ನು ಸನ್ಮಾನ ಮತ್ತು ಗೌರವ ಆದ ನಂತರ ನನ್ನ ಸ್ಥಾನ ಕೂಡ ಮೇಲಕ್ಕೆ ಹೋಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಮೇಲೆ ಆದಾಗ ಆಟೋಮೆಟಿಕ್ ನೀವು ಕೂಡ ನಾಳೆ ಇದಕ್ಕಿಂತ ಮೇಲೆ ಹೋಗ್ತೀರಾ ಅಂತ ಹೇಳಿ ಒಂದು ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕೆ ಇದೊಂದು ಅತ್ಯಂತ ಸಕಾರಾತ್ಮಕ ಸ್ವೀಕರಿಸಿಕೊಂಡು ಇದನ್ನು ಸಮಾಜಕ್ಕೆ ಇನ್ನಷ್ಟು ಕೊಡುವಂಥ ದೊಡ್ಡ ಮಟ್ಟ ಶಕ್ತಿ ನಿಮಗೆಲ್ಲರಿಗೂ ಕೂಡ ಬರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದರ ಜೊತೆಯಲ್ಲಿ ತಾವೆಲ್ಲರೂ ಕೂಡ ಬಹುಶಃ ಮಹಿಳೆಯರು ಭಾಳಷ್ಟು ಜನ ಇವತ್ತು ಆ ಸಮಾಜದಲ್ಲಿ ಯಶಸ್ವಿ ಆದವರು ಎಷ್ಟು ಇವತ್ತು ಗಂಡಸರಿದ್ದೀರಾ ಅಷ್ಟೇ ಕೂಡ ಮಹಿಳೆಯರು ಕೂಡ ಸಮರ್ಥನಂತ ತೋರಿಸಿಕೊಡುವಂಥ ಆ ಒಂದು ಕಾರ್ಯಕ್ರಮ ಕೂಡ ಇವತ್ತು ಆಗಿದೆ. ಬೇರೆ ಬೇರೆ ಫೀಲ್ಡಿನಲ್ಲಿ ತಾವೆಲ್ಲರೂ ಕೂಡ ಇವತ್ತು ಯಶಸ್ವಿ ಇವತ್ತು ಆಗಿದ್ದೀರಿ. ಅದಕ್ಕಾಗಿ ಬಹುಶಃ ಈಗಾಗಲೇ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಸಮಾಜದಲ್ಲಿರುವಂಥ 50% ಮಹಿಳೆಯರನ್ನು ದೂರವಿಟ್ಟು ನಾವೇ ಸಮಾಜ ಮುನ್ನಡೆಸು ಅಂತ ಹೇಳಿದರೆ ಈ ದೇಶ ಮುನ್ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಈಕ್ವಲ್ ಅಪರ್ಚುನಿಟಿ ಎಲ್ಲರಿಗೂ ಕೂಡ ಸಿಕ್ಕಿದಾಗ ಮಾತ್ರ ಬಹುಶಃ ಇವತ್ತು ಮೇಲೆ ಬರಲಿಕ್ಕೆ ಸಾಧ್ಯವಾಗ್ತದೆ. ನೀವು ಪ್ರಶಸ್ತಿ ಕೊಡುವ ಸಂದರ್ಭದಲ್ಲಿ ಕೂಡ ಎಲ್ಲರೂ ಕೂಡ ಸಮಾನದ ಗುರುತಿಸಿಕೊಂಡು ಸರ್ವರಿಗೂ ಕೂಡ ಆ ಒಂದು ವಿಶೇಷ ಸಹಕಾರ ಕೊಡುವಂಥ ಕೆಲಸ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸಿ, ಬೇರೆ ಬೇರೆ ಫೀಲ್ಡ್ನಲ್ಲಿ ತಾವೆಲ್ಲರೂ ಕೂಡ ಉತ್ತಮರಾಗಿದ್ದು ಸ್ವಲ್ಪ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ತಾವೆಲ್ಲ ತೊಡಗಿಸಿಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಕೂಡ ನಮಗೆ ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದು ಕೂಡ ಮಹಿಳೆಯರು ಇನ್ನಷ್ಟು ಹೆಚ್ಚು ಸಾಮಾಜಿಕ ಮತ್ತು ರಾಜಕೀಯ ಕೆಲಸದಲ್ಲಿ ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಯಾವಾಗಲೂ ಹೇಳ್ತಾ ಇರ್ತೇನೆ. ಯಾಕೆಂತ ಹೇಳಿದರೆ ನಾವೆಲ್ಲ ಕಷ್ಟಪಟ್ಟು ಶ್ರಮಪಟ್ಟು ಮತ್ತೆ ಲೀಡರ್ ಆಗುವಂಥದ್ದು. ಮಹಿಳೆಯರು ಇವರ ಬಾರ್ನ್ ಲೀಡರ್ಸ್, ಲೇಡೀಸ್ ಇವರ ಬಾರ್ನ್, ನೀವೆಲ್ಲ ಹುಟ್ಟುವಾಗಲೇ ನಿಮಗೆ ದೇವರು ನಾಯಕತ್ವದ ಗುಣವನ್ನು ಇವತ್ತು ಕೊಟ್ಟಿರ್ತಾರೆ. ನಾನು ಯಾವಾಗಲೊಂದು ಉದಾಹರಣೆ ಕೊಡ್ತಾ ಇರ್ತೇನೆ. ಮನೆಯಲ್ಲಿ ಒಂದು ತಂಗಿ ಇದ್ದರೆ, ಮಗಳಿದ್ದರೆ ಅವಳ ತಾಯಿಗೆ ಮನೆಯವರಿಗೆ ಎಲ್ಲ ರೀತಿಯ ಗುಡಿಸೋದು ಓಡಿಸೋದು ಅಥವಾ ಎಲ್ಲ ರೀತಿಯ ಸಹಕಾರ ಮಾಡ್ತಾರೆ. ಅವರು ದೊಡ್ಡವರಾಗಿ ಬಂದು ಬಹುಶಃ ಇವತ್ತು ಮದುವೆಯಾಗಿ ಬೇರೆ ಕಡೆ ಹೋದ ಸಂದರ್ಭದಲ್ಲಿ ಒಂದೇ ದಿವಸದಲ್ಲಿ ಜಾಗ ಬೇರೆ, ಕಲ್ಚರ್ ಬೇರೆ, ಭಾಷೆ ಬೇರೆ, ಎಲ್ಲ ಬೇರೆ ಇದ್ದರೂ ಕೂಡ ಅಲ್ಲಿ ಎಲ್ಲ ಗಂಡ ತಾಯಿಯನ್ನು, ತಂಗಿಯನ್ನು, ತಮ್ಮಂದಿರನ್ನು, ಮಕ್ಕಳನ್ನು ಎಲ್ಲ ಸುಧಾರಿಸಿಕೊಂಡು ಹೋಗಿ ಸಮಾನತೆಯಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವಂಥ ದೊಡ್ಡ ಮಟ್ಟದ ಗುಣ ಬಹುಶಃ ಅದು ಮಹಿಳೆಯರಿಗೆ ದೇವರು ಕೊಟ್ಟಂಥ ಅತ್ಯಂತ ದೊಡ್ಡ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಮಾಜದಲ್ಲಿ ಕೂಡ ಆ ನಾಯಕದ ಗುಣ ತಾವೆಲ್ಲ ಇವತ್ತು ತೋರಿಸ್ಕೊಳ್ಬೇಕನ್ನು ನಾನು ಕೇಳಿಕೊಳ್ತಾ ನಿಮಗೆಲ್ಲ ನನ್ನ ಶುಭಾಶಯ ನಾನು ಸಲ್ಲಿಸಿಕೊಂಡು ಗುರುದತ್ ಕುಲಕರ್ಣಿ ಮತ್ತು ಬಹುಶಃ ಅವರ ತಂಡದವರು ಶುಭಾಶಯ ಸಲ್ಲಿಸಿ ಮತ್ತು ಎಲ್ಲರ ಪರವಾಗಿ ನಾನು ಘನವೆತ್ತ ರಾಜ್ಯಪಾಲರಿಗೆ ನನ್ನ ವಿಶೇಷ ಕೃತಜ್ಞತೆ ನಾನು ಇವತ್ತು ಸಲ್ಲಿಸ್ತೇನೆ. ಆನ್ ದಿ ಬಿಹಾಫ್ ಆಫ್ ಈಚ್ ಇಂಡಿವಿಜುವಲ್ ಹೂ ಆರ್ ಜಾಯಿಂಡ್ ಹಿಯರ್, ಐ ಲೈಕ್ ಟು ಥ್ಯಾಂಕ್
you, sir, because you have come to this program and you have inspired each and everyone, and they are very proud to get they are lucky to get an award from you, and I'm sure that they will more and more with the spirit and enthusiasm they'll work. And who have gone through this news tomorrow, they'll also will work, that you also wish also get a award by the governor only. So once again thanking each and everyone. ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಳ್ಳುತ್ತಾ ಮತ್ತೊಮ್ಮೆ ನಿಮಗೆ ಶುಭಾಶಯ ಸಲ್ಲಿಸಿ ನಾವೆಲ್ಲರೂ ಕೂಡ ಜೊತೆಯಾಗಿ ಮುಂದೆ ಹೋಗುವ. ನಾವು ಜೊತೆಯಾಗಿ ಮುಂದೆ ಹೋಗೋ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾನೆ ಅವನ ಕೈ ಹಿಡಿದು ಮುಂದೆ ತಗೊಂಡು ಜವಾಬ್ದಾರಿ ನಾವೆಲ್ಲ ಹಮ್ಮಿಕೊಳ್ಳು ಅಂತ ಹೇಳಿಕೊಳ್ತಾ ಮತ್ತೊಮ್ಮೆ ನಿಮಗೆ ಶುಭಾಶಯ ಸಲ್ಲಿಸಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವ ಜನಾಂಗದವ್ರನ್ನ ಸರ್ವ ರಂಗದಲ್ಲಿ ಸಾಧನೆ ಮಾಡೋದನ್ನು ಗುರುತಿಸಿ ಪ್ರಶಸ್ತಿ ಕೊಡೋ ಕೆಲಸವನ್ನು ಇವತ್ತು ಮಾಡಲಾಗಿದೆ. ತಮ್ಮೆಲ್ಲರ ಜವಾಬ್ದಾರಿ ಹೆಚ್ಚಿದೆ, ಹಾಗಾಗಿ ಸಾಮಾಜಿಕ ರಂಗದಲ್ಲಿ ಕೂಡ ತೊಡಗಿಕೊಳ್ಳಿ ಅಂತ ಕರೆ ಕೊಟ್ಟು ಮಾತನಾಡಿದಂತಹ ಮಾನ್ಯ ಸಭಾಧ್ಯಕ್ಷ ಅಂತ ಶ್ರೀಯುತ UT ಖಾದರ್ ಅವರಿಗೆ ನಿಮ್ಮ ಪ್ರೀತಿಯ ಚಪ್ಪಾಳೆಯ ಧನ್ಯವಾದ ತಿಳಿಸೋಣ. ವಂದನೆಗಳು. Now I would like to request Honorable Governor of Karnataka, Shri Thawar Chand Gehlot ji, to address the gathering. स्पेस मीडिया द्वारा गांधी स्मृति में आयोजित महात्मा गांधी पुरस्कार सम्मान समारोह में उपस्थित कर्नाटक विधानसभा के अध्यक्ष आदरणीय श्री UT खादर जी, श्री D सुरेंद्र कुमार जी, कार्यक्रम प्रबंधन समिति के अध्यक्ष श्री शेष शयन जी, डॉक्टर M.E. रविराज जी, श्री राजेश पाई जी, कन्नड़ फिल्म कलाकार श्री जयराम कार्तिक जी, महात्मा गांधी सद्भावना अंतर्राष्ट्रीय पुरस्कार से सम्मानित सभी महानुभाव एवं उनके परिजन, स्पेस मीडिया के समस्त सदस्यगण, इस समारोह के ऑर्गेनाइजर एवं अवार्ड स्पॉन्सरर, सम्माननीय अतिथिगण एवं मीडिया के महानुभाव, देवियों और सज्जनों, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. मुझे यह जानकर प्रसन्नता हो रही है कि भारतीय स्वतंत्रता संग्राम के महान नेता महात्मा गांधी जी, जिन्होंने सत्य और अहिंसा के मार्ग पर चलकर देश को स्वतंत्रता दिलाने में अहम योगदान दिया, उनकी स्मृति में स्पेस मीडिया द्वारा महात्मा गांधी सद्भावना अंतर्राष्ट्रीय पुरस्कार सम्मान समारोह का आयोजन किया गया। और इस आयोजन में मुझे और कर्नाटक विधानसभा के स्पीकर महोदय और आदि मंचस्थ अतिथियों को बुलाया। मैं इस बात के लिए आप सबका आभार व्यक्त करता हूं। मैं इस सम्मान समारोह आयोजन के लिए ऑर्गेनाइजर, स्पॉन्सर एवं स्पेस मीडिया टीम के सभी सदस्यों को बधाई एवं शुभकामनाएं देता हूं। स्पेस मीडिया बेंगलुरु राज्य में कला, साहित्य और संस्कृति के क्षेत्र में कार्य करने वाला संगठन है, जो भारतीय इतिहास, संस्कृति और परंपराओं के संरक्षण, संवर्धन और उन्हें आगे बढ़ाने का प्रशंसनीय कार्य कर रहा है। प्रसन्नता का विषय है कि सांप्रदायिक सद्भाव, राष्ट्रीय एकता और शांति को बढ़ावा देने वाले तथा शिक्षा, स्वास्थ्य, सामाजिक एवं आर्थिक क्षेत्रों में उत्कृष्ट योगदान देने वालों एवं राष्ट्रीय अंतर्राष्ट्रीय स्तर पर भारत का गौरव बढ़ाने वाले व्यक्तियों को स्पेस मीडिया द्वारा महात्मा गांधी सद्भावना अंतर्राष्ट्रीय पुरस्कार से
सम्मानित करने का निर्णय लिया गया और हमने सबने उनको अभी सम्मानित किया है। मैं उन सबको उनके द्वारा किए जा रहे उत्कृष्ट कार्यों के लिए बधाई देता हूँ, शुभकामनाएं देता हूँ। आज इस समारोह में उल्लेखनीय कार्य करने वाले महानुभावों को सम्मानित किया गया है। मैं इन सभी महानुभावों को बधाई देते हुए उनसे आशा करता हूँ, अपेक्षा करता हूँ कि इसी प्रकार की सेवा वो आगे भविष्य में भी जारी रखें। धर्म, संस्कृति और परोपकार के सद्मार्ग पर चलकर सर्वे भवन्तु सुखिनः सर्वे सन्तु निरामया की भावना से मानव सेवा, समाज सेवा और देश हित में कार्य करते हैं, उन्हें सम्मान की दृष्टि से देखा जाता है और उनका सम्मान भी किया जाता है। जो व्यक्ति दूसरों के हितों का ध्यान रखता है, पद प्रतिष्ठा और बिना लोभ के जो दूसरों को सम्मान देता है, ऐसे व्यक्ति का हर कोई आदर और सम्मान करता है। ऐसे व्यक्ति समाज में वंदनीय होते हैं। समाज ऐसे लोगों को उदाहरण के रूप में, प्रेरणादायी उदाहरण के रूप में देखते हैं। हमारे देश में अनेक महानुभावों ने धन संपदा वैभव को त्याग कर देश हित, समाज हित और धर्म संस्कृति को मजबूत करने हेतु सेवा कार्य किए हैं और आज भी कर रहे हैं। ऐसे महापुरुष को हम ऋषि मुनियों एवं संतों के रूप में भी जानते हैं। आप और हम सब देखते हैं कि वो धन संपदा को और समाज की और परिवार को, मोह को त्याग करके समाज सेवा, धर्म सेवा, संस्कृति सेवा, देश सेवा में लग जाते हैं और निश्चित रूप से सम्मानित होते हैं और हम उनकी पूजा भी करते हैं, उनका सम्मान भी करते हैं। हमारी भी इच्छा होती है कि हमारा भी सम्मान हो। हमें ऐसे महानुभावों से प्रेरणा लेकर परोपकार की भावना से मानव सेवा, समाज सेवा और देश सेवा का कार्य करना चाहिए। आज जो सम्मानित हुए हैं, उन्होंने अपने अपने उद्देश्यों की प्राप्ति के लिए उत्कृष्ट सेवा कार्य किए हैं, इसलिए उनको आज सम्मानित किया गया है। हमारा धर्म सर्व धर्म संभाव एवं वसुधैव कुटुंबकम की भावना से प्रेरित है। हमारी संस्कृति सदैव विश्व बंधुत्व और विश्व शांति और समता और समरसता से प्रेरित है। यहाँ धर्म और संस्कृति में समन्वय और समरसता की दृष्टि दिखाई देती है। भारत देश दुनिया में एकता की सार्वभौमिक भावनाओं को बढ़ावा देने के लिए वसुधैव कुटुंबकम की सोच के साथ काम कर रहा है। इस कारण आज विश्व के अनेक देश विश्व शांति और मानव कल्याण के लिए भारत की ओर देख रहे हैं। मैं सोचता हूँ, जिस प्रकार से मानव सेवा का, समाज सेवा का काम करते हैं, उसी प्रकार का अगर सब लोग काम करने की दिशा में अग्रसर हो जाए तो ये देश विश्व कल्याण और विश्व शांति की ओर तेज गति से आगे बढ़ सकता है। देश की आज़ादी के बाद से अभी तक हमने ये अनुभव किया है कि देश ने हर क्षेत्र में अच्छी प्रगति की है। देश की अर्थव्यवस्था सुदृढ़ हुई है। देश की अर्थव्यवस्था आज दुनिया के देशों में 5वें स्थान पर है और देशवासियों की अपेक्षा है कि ये और सुदृढ़ हो और ऊंचाई पर जाएं। इसलिए सरकार ने और राज्य सरकारों ने ये संकल्प लिया है कि इसको हम विश्व की तीसरी सबसे बड़ी अर्थव्यवस्था बनाएंगे। इस दिशा में हम सबको सकारात्मक सहयोग करने की आवश्यकता है। इसे और अधिक मजबूती प्रदान करने की आवश्यकता को पूर्ण करने के लिए हम इसमें कर्तव्यनिष्ठा से परिश्रम करके सहयोग करें। भारत को विकसित राष्ट्र बनाने का सपना
देश की आज़ादी के दीवानों ने महात्मा गांधी के नेतृत्व में किया था और ये सोचा था कि ये देश फिर से सोने की चिड़िया बनेगा, फिर से विश्वगुरु बनेगा। इस कल्पना को साकार करने के लिए मैं आप सबसे अनुरोध करता हूं कि सरकारों की योजनाओं को अमल करके देश को विकसित राष्ट्र बनाने में आप अपना योगदान दें। मैं आशा करता हूं कि आप सब इसमें सकारात्मक सहयोग करेंगे। हम सब मिलकर सुनिश्चित करें कि यह शहर, यह राज्य, यह देश प्रगति, नवाचार और एकता के प्रतीक के रूप में फलता फूलता रहे और चमकता रहे। मैं स्पेस मीडिया द्वारा किए जा रहे कार्यों की सराहना करता हूं और उनसे अपेक्षा करता हूं कि इसी प्रकार के सकारात्मक काम और सक्रियता से करने का काम करें। आइए हम सब आने वाली पीढ़ियों के लिए राज्य एवं देश को और अधिक बेहतर बनाने के लिए प्रयास करें और दूसरों को भी प्रेरित करें। धन्यवाद। जय हिंद, जय भारत, जय कर्नाटक। ನಿಮ್ಮ ಈ ಸಾಧನೆ ಇತರರಿಗೆ ಪ್ರೇರಣೆ ಆಗಲಿ, ಭಾರತವನ್ನು ವಿಶ್ವಗುರು ಮಾಡುವಲ್ಲಿ ತಮ್ಮೆಲ್ಲರ ಪ್ರಯತ್ನ ನಿರಂತರವಾಗಿರಲಿ ಅಂತ ಹೇಳ್ತಾ ಮಾತಾಡುವಂತಹ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಬಹುತ್ ಬಹುತ್ ಧನ್ಯವಾದ. ಆದರಣೀಯ ರಾಜ್ಯಪಾಲ್ ಮಹೋದಯ್ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಜಿ. ಆ್ಯಂಡ್ ನೌ ವಿ ಆರ್ ಅಟ್ ದ ಎಂಡ್ ಆಫ್ ದ ಪ್ರೋಗ್ರಾಮ್. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ವಿ. ವಂದನಾರ್ಪಣೆ. ಬಂಧುಗಳೇ, ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರಶಸ್ತಿ ಪ್ರದಾನ ಮಾಡಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ರಾಜ್ಯಪಾಲರಾದಂಥ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ತಮ್ಮೆಲ್ಲರ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ತಿಳಿಸೋಣ. ಐ ಎಕ್ಸ್ಟೆಂಡ್ ಸಿನ್ಸಿಯರ್ ಥ್ಯಾಂಕ್ಸ್ ಆನ್ ಬಿಹಾಫ್ ಆಫ್ ಸ್ಪೇಸ್ ಮೀಡಿಯಾ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಕರ್ನಾಟಕ ವಿಧಾನಸಭೆಯ ಮಾನ್ಯ ಸಭಾಧ್ಯಕ್ಷರಾದಂಥ ಶ್ರೀ UT ಖಾದರ್ ಅವರಿಗೆ ಅನಂತ ವಂದನೆಗಳು. SDM ಶೈಕ್ಷಣಿಕ ಸಮೂಹ ಸಂಸ್ಥೆಗಳು ಉಪಾಧ್ಯಕ್ಷರು ಹಾಗೂ ಮರಳಿ ಸಂಸ್ಕೃತಿಗೆ ಗೌರವಾಧ್ಯಕ್ಷರಾದಂಥ ಶ್ರೀ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಅವರಿಗೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಧನ್ಯವಾದಗಳು. ಕಾರ್ಯಕ್ರಮ ನಿರ್ವಹಣಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ K ಶೇಷಶಯನ ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆ ಡಾಕ್ಟರ್ ME ರವಿರಾಜ್ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಮಹಾರಾಜ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ಅವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಹಾಗೆ ಖ್ಯಾತ ಚಲನಚಿತ್ರ ನಟರಾದಂಥ ಶ್ರೀ ಜಯರಾಮ್ ಕಾರ್ತಿಕ್ರವರು ಕೂಡ ಅನಂತ ಧನ್ಯವಾದಗಳು. ಹಾಗೆ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ನ ಸಂಚಾಲಕರಾದ ಶ್ರೀ ರಾಜೇಶ್ ಪೈರವರು ಕೂಡ ಅನಂತ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಹಾಗೆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಸ್ವೀಕಾರ ಮಾಡಿದಂಥ ಎಲ್ಲ ಸಾಧಕರಿಗೂ, ಮಾಧ್ಯಮ ಮಿತ್ರರಿಗೂ, ಕಾರ್ಯಕ್ರಮದಲ್ಲಿ ಹಾಜರಿರುವಂಥ ಎಲ್ಲ ಸಭಿಕರಿಗೂ ಕೂಡ ಮತ್ತೊಮ್ಮೆ ವಂದನೆಗಳನ್ನ ತಿಳಿಸ್ತಾ ಇದೀಗ ರಾಷ್ಟ್ರಗೀತೆಗಾಗಿ ಎಲ್ಲರೂ ಕೂಡ ಎದ್ದು ನಿಲ್ಲಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ರೈಸ್ ಫಾರ್ ದ ನ್ಯಾಷನಲ್ ಆಂಥಮ್. जनगण मन अधिनायक जय हे भारत भाग्य विधाता। पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा। तव शुभ नामे जागे तव शुभ आशीष मांगे गाहे तव जय गाथा। जन गण मंगलदायक जय हे भारत भाग्य विधाता। जय हे जय हे जय हे जय 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 हे। ಧನ್ಯವಾದಗಳು. ಐ ರಿಕ್ವೆಸ್ಟ್ ಎವ್ರಿವನ್ ಟು ರಿಮೇನ್ ಸ್ಟ್ಯಾಂಡಿಂಗ್ ಅಂಟಿಲ್ ದ ಗವರ್ನರ್ ಎಕ್ಸಿಸ್ಟ್ ಫ್ರಮ್ ದ ವೆನ್ಯೂ. ಬಹುತ್ ಧನ್ಯವಾದ ರಾಜ್ಯಪಾಲ್ ಮಹೋದಯ್. ಇದಾದಮೇಲೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಧನ್ಯವಾದ ಸರ್. ಕಾರ್ಯಕ್ರಮ ಮುಂದುವರಿಯುತ್ತೆ, ಯಾರು ಹೋಗಬಾರ್ದು. ಗಾಯಕರು ನಂದನ ಹನ್ಸಿಯವರು ನಮ್ಮ ಜೊತೆಗಿದ್ದಾರೆ, ಹಾಗೂ ನಮ್ಮ ವೀಣಾ ವಾದಕರು ಕೂಡ ಜೊತೆಗಿದ್ದಾರೆ. ಹಾಗೆ ಕಾರ್ಯಕ್ರಮ ಮುಗಿದ ನಂತರ ಮಾನ್ಯ
ಕರ್ನಾಟಕ ವಿಧಾನಸಭೆ ಸಭಾಧ್ಯಕ್ಷ ಅಂತ UT ಖಾದರ್ ಅವರು ಒಂದಷ್ಟು ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಡಲಿದ್ದಾರೆ. ರಾಜ್ಯಪಾಲರನ್ನು ಬೀಳ್ಕೊಟ್ಟ ನಂತರ ಹೋಗಿ ಬರ್ತಾರೆ. ಕಾರ್ಯಕ್ರಮ ಮುಂದುವರಿಯುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಆಸೀನರಾಗೋಣ. ಈಗ ಕಾರ್ಯಕ್ರಮದಲ್ಲಿ ಗೀತೆಗಳನ್ನು ಕೇಳಿದ ನಂತರ ಸ್ಯಾಂಕಿ ಇವೆಂಟ್ಸ್ ಸೌತ್ ಇಂಡಿಯಾ ಕ್ವೀನ್ನ ಸಬ್ ಇವೆಂಟ್ ಕೂಡ ಇದೆ. ಒಂದು ಬ್ಯೂಟಿ ಪೇಜೆಂಟ್ನ ಸಬ್ ಇವೆಂಟ್, ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಸಾಕ್ಷಿ ಆಗಬೇಕಾಗಿ ವಿನಂತಿ ಮಾಡ್ಕೋತಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಗಾಂಧಿ ವೇಷಧಾರಿಗಳಾಗಿ ಶ್ರೀ ವೇಮ್ಗಲ್ ಸೋಮಶೇಖರ್ ಅವರು ವೇದಿಕೆ ಎಡಭಾಗದಲ್ಲಿ ತಾವು ಕಾಣ್ಬೋದು. ಅವ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಚರಕದಲ್ಲಿ ಗಿರಿಜಾ ಜಿ ಹೆಗಡೆ ದೊಡ್ಡಮನೆಯವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರಿಗೂ ಕೂಡ ನಾವು ಕಾಣ್ಬೋದು. ಹಾಗೆ ಅನೇಕ ಕಲಾವಿದರು ಭಾಗವಹಿಸಿದ್ದಾರೆ. ಇದೀಗ ವೇದಿಕೆಯಲ್ಲಿ ಒಂದು ಕಿರು ಸನ್ಮಾನದ ನಂತರ ಕಾರ್ಯಕ್ರಮಗಳು ಮುಂದುವರಿತವೆ. ನಂದನಾ ಮೇಡಮ್ ಇದ್ದೀರಾ? ಯಾವ ಹಾಡು ಆಡ್ತೀರಾ ನೆಕ್ಸ್ಟು ಅಂತ ಕುತೂಹಲ ಕೇಳ್ಕೊಳ್ಳಿಕ್ಕೆ. ತಂಡ ಗೀತೆಗಳನ್ನ ಅಳವಡಿಸ್ಕೊರುತ್ತೆ. ಅದಾದ ನಂತರ ಸೌತ್ ಇಂಡಿಯಾ ಕ್ವೀನ್ನ ಒಂದು ಸಬ್ ಇವೆಂಟ್ ಬ್ಯೂಟಿ ಪೇಜೆಂಟ್ ಸೌಂದರ್ಯ ಸ್ಪರ್ಧೆ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್. ಹಾಗೆ ಸ್ಯಾಂಕಿ ಇವೆಂಟ್ಸ್ನವರು ಪ್ರತಿ ವರ್ಷ ಕೂಡ ಓಕೆ ದೋಸ್ ಹೂ ವಾಂಟ್ ಟು ಟೇಕ್ ಫೋಟೋಸ್ ಆನ್ ಸ್ಟೇಜ್ ದೇ ಕುಡ್ ಕಮ್. ಮೀನ್ವೈಲ್ ದೇ ಕುಡ್ ಟೇಕ್ ದ ಫೋಟೋ until the honorable speaker comes to the stage. Thanks ಹೇಳಿದೆ. ರೆಡಿ ಮಾಡ್ಕೋಬೇಕು ಅದನ್ನು. ಅದಾದಮೇಲೆ ಕೆಲವರಿಗೆ ಗೌರವನ ಅರ್ಪಿಸಿ ಸೋಮಶೇಖರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ನಿಮಗೊಂದು ಗೌರವ ಸಮರ್ಪಣೆ ಮಾಡುವ ಮೇಲೆ ಬರಬೇಕು. ಅದಾದ ನಂತರ ಕವಿತಾ ಎಂ ವೇಮ್ಗಲ್, ಜನರಲ್ ಮ್ಯಾನೇಜರ್ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಶ್ರೀಯುತ ಗೋವಿಂದೇಗೌಡರು ಬರಬೇಕು. ಧನ್ಯವಾದಗಳು ವೇಮ್ಗಲ್ ಸೋಮಶೇಖರ್ ಅವರಿಗೆ. ಶ್ರೀಯುತ ಗೋವಿಂದೇಗೌಡರು, ಶೇಷಾದ್ರಿ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ಶೇಷಾದ್ರಿ ಸರ್ ಬನ್ನಿ ಸರ್. ಗೋವಿಂದೇಗೌಡರು ಸ್ವೀಕರಿಸಬೇಕು. ಅದಾದ ನಂತರ ಕವಿತಾ ಎಂ ವಾರಂಗಲ್, ಅದಾದ ನಂತರ ಮಂಜುನಾಥ್ ಅವರು ವೇದಿಕೆ ಬಲಭಾಗ ಬರಬೇಕು. ಜನರಲ್ ಮ್ಯಾನೇಜರ್ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕವಿತಾ ಎಂ ವಾರಂಗಲ್ ಅವರು ಈಗ ವೇದಿಕೆ ಮೇಲೆ. ಮಂಜುನಾಥ್, ಸಮಾಜ ಸೇವಕರಾದ ಮಂಜುನಾಥ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೆ ಶ್ರೀ ಕುಮಾರ್ TS, ಶ್ರೀ ಕುಮಾರ್ TS, ಶಿವಗಂಗಾ ಗ್ರೂಪ್ಸ್ನ ಚಂದ್ರಶೇಖರಯ್ಯ, ಕುಮಾರ್ TS, ಅದಾದ ನಂತರ ಚಂದ್ರಶೇಖರಯ್ಯ. ಹಾಂ ಸರ್. ರೂಪಾ ಕುಲಕರ್ಣಿ, ರೂಪಾ ಕುಲಕರ್ಣಿ ಅವರು. ಹಾಗೆ ಪ್ರಾರ್ಥನೆ ನೆರವೇರಿಸಿಕೊಟ್ಟಂತಹ ಉಷಾ ಜನಾರ್ದನ್ ರವರು ದಯವಿಟ್ಟು ಬೇಗ ಬರಬೇಕು, ಬೇಗ ಬರಬೇಕು. ಗೀತಾ ದೇಸಾಯಿ, ಗೀತಾ ದೇಸಾಯಿ ರವರು ದಯವಿಟ್ಟು ಬರಬೇಕು. ಹಾಗೆ ಡಾಕ್ಟರ್ ಸ್ವರ್ಣಲತಾ, ಡಾಕ್ಟರ್ ಸ್ವರ್ಣಲತಾ ಅವರು. ನಂದನ ಹನ್ಸಿ ಹಾಗೂ ಅಮಿತ್ ಶೇಖರ್. ಹಾಗೆ ಆರ್ಮ್ಸ್ಟ್ರಾಂಗ್ ದಯವಿಟ್ಟು ಬರಬೇಕು. ಲಿಂಗೇಶ್ ಅವರು ಬರಬೇಕು. ಹಾಗೆ ಶ್ರೀ ಪದ್ಮನಾಭ ಶೆಟ್ಟರ್,
ಶೇಷಾದ್ರಿಯವರು ಸ್ವೀಕರಿಸಬೇಕು. ಅನೀಶ್ರವರು, ಪವಿತ್ರರವರು, ಅನೀಶ್ರವರು ಬರಬೇಕು. ಆಮ್ಸ್ಟ್ರಾಂಗ್. ಕುಮಾರಿ ಐಶ್ವರ್ಯ ಎಲ್ಲೇ ಇದ್ದಾರೆ, ಅವರು ಸ್ವೀಕರಿಸ್ಬೇಕು. ಆಮೇಲೆ ಶ್ರೀಯುತ ಗಿರಿ ಅಯ್ಯರ್, ಹಾಗೆ ಶ್ರೀ ರಮೇಶ್ ಅವರು, ವಿಶ್ವಾಸ್ ಅವರು ಬರಬೇಕು. ರವಿರವರು ಬರಬೇಕು. ಟೆಕ್ನಿಷಿಯನ್ ವಿಜಯ ರವಿ. ಮಾಯಾ ಪ್ರದೀಪ್ ರವರು, ಹರಿತಾ ರವಿರಾಜ್ರವರು, ಶ್ರೀ ರಾಮಸ್ವಾಮಿಯವರು, ಲಿಂಗೇಶ್ ಅವರು ಬನ್ನಿ. ಶ್ರೀಯುತ ಪೀರ್ ಸಾಬ್ರವರು, ಆಯಾತ್ ಪೀರ್ ಸಾಬ್ರವರು, ಜೊತೆಯಲ್ಲಿ ಕೆಲಸ ಮಾಡಿದರಂತ ಗುರುತಿಸುವಂತಹ ಕೆಲಸವನ್ನು ಗುರುದತ್ ಕುಲಕರ್ಣಿ ಮತ್ತು ಅಶ್ವಿನಿ ಗುರುದತ್ ಕುಲಕರ್ಣಿ ಅವರು ಯಾವತ್ತು ಮಾಡ್ತಾ ಇರ್ತಾರೆ. ಅದರ ಭಾಗವಾಗಿ ಇವತ್ತಿನ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ಅದ್ಧೂರಿಯಾಗಿ ನಡೆಸಿಕೊಟ್ಟಂತಹ ಶ್ರೀ ಗುರುದತ್ ಮತ್ತು ಅಶ್ವಿನಿಯವರಿಗೆ ಪೂಜ್ಯ ಸುರೇಂದ್ರ ಕುಮಾರ್ ಮತ್ತು ಖಾದರ್ ಸರ್ ಅವರು ಅವರಿಗೆ ಒಂದು ಆಶೀರ್ವಾದ ಮಾಡಬೇಕು. ಅಶ್ವಿನಿ ಮತ್ತು ಖಂಡಿತ ಚಪ್ಪಾಳೆ ಬರಲೇಬೇಕು ಅಲ್ವಾ? ಯಾಕಂದರೆ ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಅಂತ ಹೇಳಿದ್ರೆ ಖಂಡಿತ ಸುಲಭವಾದ ಮಾತು ಅಲ್ವೇ ಇಲ್ಲ. ಹಗಲು ರಾತ್ರಿ ಕಷ್ಟ ಬಿದ್ದು ಕೆಲಸವನ್ನು ಮಾಡಿದರೆ, ಬಹುಶಃ ನಿನ್ನೆ ರಾತ್ರಿ ಎಲ್ಲ ಇಲ್ಲೇ ಇದ್ದರು, ನಿದ್ದೆ ಮಾಡಿದರೂ ಇಲ್ವೋ ಗೊತ್ತಿಲ್ಲ. ಮತ್ತು ಎಲ್ಲ ಸಾಧಕರು ಈ 16 ಜನ ಪ್ರಶಸ್ತಿ ಏನು ಕೊಟ್ವಿ, ಅವ್ರು ಯಾರು ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಗಳಲ್ಲ, ಅಸಾಮಾನ್ಯ ಸಾಧಕರು ಅಂತ ಹೇಳ್ಬೋದು. ಯಾಕೆಂತೇಳಿದ್ರೆ ಅವರು ಅವ್ರದ್ದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನ ಗುರುತಿಸಿ ಅವ್ರನ್ನ ಫಾಲೋ ಅಪ್ ಮಾಡಿ ಅವ್ರನ್ನ ಕರೆತಂದು ಕಾರ್ಯಕ್ರಮ ಮಾಡೋದು. ಹಾಗೆ ವಿಶೇಷವಾಗಿ ರಾಜ್ಯಪಾಲರು, ಮಾನ್ಯ ಕರ್ನಾಟಕ ವಿಧಾನಸಭೆ ಸಭಾಧ್ಯಕ್ಷರು ಕಾರ್ಯಕ್ರಮದಲ್ಲಿ ಗಣ್ಯರಾಗಿ ಉಪಸ್ಥಿತಿ ಇರೋದು ಅಂತ ಹೇಳಿದ್ರೆ ನಿಜವಾಗ್ಲೂ ಆ ಕಾರ್ಯಕ್ರಮ ಸುಲಭ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ, ಮತ್ತೊಮ್ಮೆ ಗುರುದತ್ ಕುಲಕರ್ಣಿ, ಅಶ್ವಿನಿ ಗುರುದತ್ ಕುಲಕರ್ಣಿ ಅವರಿಗೆ ತಮ್ಮ NSS ಚಪ್ಪಾಳೆಯ ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೆ ಪ್ರವೀಣ್ ರವರು ಸ್ವೀಕರಿಸಬೇಕು. ಸಿದ್ದೇಶ್ ರವರು, ಪ್ರವೀಣ್ ಹಾಗೂ ಸಿದ್ದೇಶ್. ಪ್ರವೀಣ್ ಹಾಗೂ ಸಿದ್ದೇಶ್ ಅವರಿಗೆ ನೀಡಬೇಕಾಗಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಮಕ್ಕಳಿಗೆ ಮಾಡ್ಸೋಣ, ಅವ್ರು ಖುಷಿ ಆಗ್ತಾರೆ.
2006 ಚುನಾವಣೆಯಲ್ಲಿ ಗೆದ್ದು ವಿಧಾನಸಭೆಯನ್ನು ಪ್ರವೇಶ ಮಾಡಿದ ಮೇಲೆ ಹಿಂತಿರುಗಿ ನೋಡಿದ್ದೇ ಇಲ್ಲ. ಸತತವಾಗಿ ಅವ್ರನ್ನ ಮಂಗಳೂರಿನ ಜನ ಆರಿಸಿ ಕಳಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಎಷ್ಟೇ, ಅವರ ಅತ್ಯಂತ ಸರಳ ವ್ಯಕ್ತಿತ್ವ. ಅವರು ಶಾಸಕರಾಗಿದ್ದರೂ ಕೂಡ ಒಂದು ಸಣ್ಣ ಟೀ ಅಂಗಡಿಯಲ್ಲಿ ಹೋಗಿ ಟೀ ಕುಡಿಯುವಂತಹ ವ್ಯಕ್ತಿ. ನೋಡಿ, ನಾವು ಅವ್ರನ್ನ ಕೇಳ್ಕೊಂಡ್ವಿ ನಮ್ಮ ಸ್ವಯಂ ಸೇವಕರಿಗೆ ಗೌರವ ಸಮರ್ಪಿಸಬೇಕು ಅಂತ. ಹಾಗಾಗಿ ಮತ್ತೆ ಬಂದು ರಾಜ್ಯಪಾಲರನ್ನ ಬೀಳ್ಗೊಟ್ಟು ಮತ್ತೆ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ರಿಗೂ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀತಾ, ಸೊ ವಿಧಾನಸಭಾ ಅಧ್ಯಕ್ಷರಾದಾಗ ಸುಮಾರು ಪ್ರೋಟೋಕಾಲ್ಸ್ ಇರುತ್ತೆ. ಅದಿದ್ದರೂ ಕೂಡ ಅತ್ಯಂತ ಪ್ರೀತಿಯಿಂದ ಎಲ್ಲರ ಜೊತೆ ಬೆರೆಯುವಂತಹ ಸರಳ ವ್ಯಕ್ತಿತ್ವ ಶ್ರೀಯುತ UT ಖಾದರ್ ಅವರದು. ಗಿರಿಜಾ ಜಿ ಹೆಗಡೆ ದೊಡ್ಡಮನೆ ಇವತ್ತಿನ ಚರಕಧಾರಿಗಳು. ಗಾಂಧಿ ತತ್ವ ಎಷ್ಟು ಮುಖ್ಯ ಅನ್ನೋದು ಈಗಾಗಲೇ ಕಾರ್ಯಕ್ರಮ ಆರಂಭದಲ್ಲಿ ನಾನು ಮಾತನಾಡ್ತಾ ಹೇಳ್ತಾ ಇದ್ದೆ. ಗಾಂಧಿ ವೇಷಧಾರಿಗಳು ಒಬ್ಬರಾದರೆ ಸ್ವದೇಶಿ ಬಟ್ಟೆಯನ್ನೇ ಬಳಸಬೇಕು, ಸ್ವತಃ ನೂಲನ್ನೇ ತಯಾರು ಮಾಡಬೇಕಂತ ಕರೆ ಕೊಟ್ಟಂಥವರು ಮಹಾತ್ಮ ಸುರೇಂದ್ರ ಸರ್, ದಯವಿಟ್ಟು ಸೇರ್ಕೋಬೇಕು ಅಂತ ಕರೆ ಕೊಟ್ಟಂತಹ ಗಾಂಧೀಜಿಯವರು ಚರಕ ನಮ್ಮ ಗಾಂಧೀಜಿಯ ಸಂದೇಶವನ್ನು ತಲುಪಿಸುವಲ್ಲಿ ಇಡೀ ಜೀವನವನ್ನೇ ಸಮರ್ಪಿಸಿದಂತಹ ಗಿರಿಜಾ ಜಿ ಹೆಗಡೆ ದೊಡ್ಡಮನೆಯವರಿಗೆ ಧನ್ಯವಾದಗಳು. ಧನ್ಯವಾದಗಳು. ಮತ್ತು ನಮ್ಮ ಜೊತೆ ಇದ್ದಂತಹ ಧರ್ಮಸ್ಥಳ ಶ್ರೀ ಸುರೇಂದ್ರ ಕುಮಾರ್ಗೂ ಕೂಡ ಧನ್ಯವಾದಗಳು. ಶೇಷಶಯನ ಅವರು ನಮ್ಮ ಕಾರ್ಯಕ್ರಮ ನಿರ್ವಹಣಾ ಸಮಿತಿಯ ಅಧ್ಯಕ್ಷರು ಮಾರ್ಗದರ್ಶನ ಮಾಡ್ತಾ ಬರ್ತಾಯಿದ್ದಾರೆ. ಧನ್ಯವಾದಗಳು ಸರ್. ಧನ್ಯವಾದಗಳು ಡಾಕ್ಟರ್ ME ರವಿರಾಜರವರಿಗೆ. ಹಾಗೆ JK ಅವರಿಗೆ ನಾವು ಧನ್ಯವಾದ ಹೇಳಿದ್ರೂ ಕೂಡ ನಾವು ಬಿಟ್ಕೊಡಲ್ಲ ಸಾರ್ ಅಂತ ಕಾಯ್ತಾ ಇದ್ದಾರೆ ವೇದಿಕೆ ರೈಟ್ ಸೈಡಲ್ಲಿ. ಸೆಲ್ಫಿ ತಗೊಳ್ಳಿಕ್ಕೆ JK ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅಶ್ವಿನಿ ನಕ್ಷತ್ರದಲ್ಲಿ ಈಗಲೇ ಕೊಡ್ಸೋಣಮ್ಮ. JK ಸರ್ ಇನ್ನು ಖುಷಿ ಅಲ್ವಾ ನಮ್ಮೆಲ್ಲ ಮಕ್ಕಳಿಗೆ? JK ಸರ್ ಕೈಯಲ್ಲಿ ಸೆಲ್ಫಿ ತಗೋಬೇಕಂತ ಕಾಯ್ತಾ ಇದ್ರು, ದೊಡ್ಡ ಫೋಟೋನೇ ಕೊಡ್ಸಿದ್ರೆ ಖುಷಿ ಅಲ್ವಾ ಅವರಿಗೆ? ಎಸ್, ಆಲ್ ರೈಟ್. ಹಾಗಾದರೆ ಸರ್ಟಿಫಿಕೇಟ್ ಕೊಡ್ಸೋಣವಾ? ತಗೊಳ್ಳಿ. ಓಕೆ, ಸರ್ಟಿಫಿಕೇಟ್ ಬರಲಿಕ್ಕೆ 2 ನಿಮಿಷ ಟೈಮ್ ಆಗುತ್ತೆ. ಆದರೆ ನಮ್ಮ JK ಸರ್ ಬಂದಾಗ, ಆರ್ಟಿಸ್ಟ್ ಬಂದಾಗ ಜಸ್ಟ್ ನೋಡ್ಕೊಂಡ್ಬಿಟ್ರೆ ಕಣ್ ತೃಪ್ತಿ ಆಗುತ್ತಾ? ಕಿವಿಗೂ ಸ್ವಲ್ಪ ಕೆಲಸ ಕೊಡಬೇಕಲ್ವಾ? ಒಂದೆರಡು ಮಾತು ಕೇಳೋಣವಾ ಸರ್? JK ಸರ್ ಸ್ಟೂಡೆಂಟ್ಸ್ ಭಾಳಷ್ಟು ಇದ್ದಾರೆ, ಸೊ ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ಗುರುವತ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಥ ಒಂದು ಅದ್ಭುತವಾದ ಒಂದು ಫಂಕ್ಷನ್ಗೆ ನನ್ನನ್ನು ಕರೆದಿದ್ದಾರೆ. ಆ್ಯಂಡ್ ನನ್ನ ಪ್ರಿವಿಲೇಜ್ ದಟ್ ನಮ್ಮ ಗವರ್ನರ್ ಅವ್ರ ಜೊತೆ ಒಂದು ಸ್ಟೇಜ್ನ ಶೇರ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಗುರುದತ್ ಸರ್. ಆ್ಯಂಡ್ ಈ ಒಂದು ಅವಾರ್ಡ್ ಅವ್ರು ಕೊಡ್ತಾ ಇರಲ್ಲ, ಒಂದು ವೆಲ್ ಡಿಸರ್ವ್ಡ್ ಅಂತಲೇ ಹೇಳ್ಬೋದು. ಆ ಟೈಟಲ್ ಮಹಾತ್ಮ ಗಾಂಧಿ ಅವ್ರದ್ದು ಆ ಅವಾರ್ಡ್ ಕೊಟ್ಟಿರೋದು. ಈಗಿನ ಕಾಲದಲ್ಲಿ ಪೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಮಗೆ ಹೇಳ್ಕೊಟ್ಟಿದ್ದು ಲಿವ್ ಆ್ಯಂಡ್ ಲೆಟ್ ಲಿವ್ ಅಂತ. ಬಟ್ ಇವಾಗ ಏನಾಗಿದೆ ಅಂದರೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಆಗೋಗ್ಬಿಟ್ಟಿದೆ. ಬಟ್ ವಿ ನೀಡ್ ಟು ಗೆಟ್ ಬ್ಯಾಕ್ ಟು ಲಿವ್ ಆ್ಯಂಡ್ ಲೆಟ್ ಲಿವ್. ಒಂದು ಒಳ್ಳೆಯ ಸೊಸೈಟಿನ ಡೆವಲಪ್ ಮಾಡೋದಕ್ಕೋಸ್ಕರ ಪ್ರತಿಯೊಬ್ಬರೂ ಇನ್ನೊಬ್ಬರನ್ನ ಹೆಲ್ಪ್ ಮಾಡಬೇಕು, ಜೊತೆಗಿರಬೇಕು. ಅವಾಗ ವಿಲ್ ಹ್ಯಾವ್ ಅ ಫಂಟಾಸ್ಟಿಕ್ ಸೊಸೈಟಿ. ಸೊ ಇದಕ್ಕೆ ಒಂದು ಹೆಜ್ಜೆ ಅಂತ ಅಂದರೆ ಗುರುದತ್ ಸರ್ ಅವರು ಇವಾಗ ಇಟ್ಟಿರೋ ಒಂದು ಈ ಅವಾರ್ಡ್ ಫಂಕ್ಷನ್ನು. ಆ್ಯಂಡ್ ಇಲ್ಲಿ ಗೆದ್ದಿರೋರೆಲ್ಲರೂ ಅಷ್ಟೇ ಸಾಕಷ್ಟು ಕಷ್ಟ ಶ್ರಮ ಎಲ್ಲ ಪಟ್ಟು ಒಂದು ಒಳ್ಳೆ ಮಟ್ಟದಲ್ಲಿ ಬೆಳೆದು ಈ ಅವಾರ್ಡ್ನ ತೊಗೊಂಡಿದ್ದಾರೆ. ಆ್ಯಂಡ್ ನಮಗೆಲ್ಲ ಇವರೆಲ್ಲ ಪ್ರೋತ್ಸಾಹ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಗುರುದತ್ ಸರ್, ಥ್ಯಾಂಕ್ಸ್ ಅ ಲಾಟ್. ಒಳ್ಳೇದಾಗಲಿ. ಇನ್ನು ಸಾಕಷ್ಟು
ಅವಾರ್ಡ್ಸ್ನ ಮಾಡಿ ಕೊಡಿ ಜನಗಳಿಗೆ ಹೂ ಡಿಸರ್ವ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗ್ಲೂ ಕೂಡ ತಾವು ಈ ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದು ನಮಗೂ ಕೂಡ ಬಹಳ ಸಂತೋಷ ಅನ್ನಿಸ್ತು. ಸ್ಪೇಸ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ನೆನಪಿನ ಕಾಣಿಕೆ ಇದೆ. ಸೊ ನಾವು ಯಾವುದೇ ಕಾರ್ಯಕ್ರಮ ನೋಡಬೇಕಂದ್ರೂ ಒಂದು ಸಣ್ಣ ವಿರಾಮ ತಗೊಂಡು ಆ್ಯಡ್ ನೋಡ್ತೀವಲ್ವಾ? ಈಗ ಒಂದು ಸಣ್ಣ ಆ್ಯಡ್ ನೋಡ್ಕೊಂಬೋಣ. ಮೇಡಮ್ ಒಂದು 30 ಸೆಕೆಂಡ್ಸ್ ಆ್ಯಡ್ ಕರ್ನಾಟಕ ಬ್ಯಾಂಕ್ ಆ್ಯಡ್ ಪ್ಲೇ ಮಾಡಬೇಕಾಗಿ ವಿನಂತಿ ಮಾಡ್ಕೊತೀನಿ. ಕರ್ನಾಟಕ ಬ್ಯಾಂಕ್. ವಿತ್ ಸೌಂಡ್ ಪ್ಲೇ ಮಾಡ್ಬೋದು ಸರ್, ಸೌಂಡ್ ಕೊಡ್ಬೋದು. ಸ್ವಲ್ಪ ನಮ್ಮ ಗೆಸ್ಟ್ ವೇದಿಕೆ ಇಕ್ಕೆಲ್ಲಗಳಿಗೆ ಆ ಕಡೆ ಈ ಕಡೆ ನಿಂತ್ಕೊಳ್ಳೋಣ, ಒಂದು ಆ್ಯಡ್ ನೋಡೋಣ. ಹಾಗೆ ಮಹಾತ್ಮ ಗಾಂಧಿ ವೇಷವನ್ನು ಧರಿಸಿ ನಮ್ಮ ಜೊತೆಗಿದ್ದರು ಶ್ರೀ ವೇಮ್ಗಲ್ ಸೋಮಶೇಖರ್ ಅವರು ಒಂದು 2 ನಿಮಿಷಗಳ ಕಾಲ ಸಂದೇಶವನ್ನು ನೀಡಬೇಕಂತ ಬಯಸ್ತಾರೆ. ಸರ್, ಓವರ್ ಟು ಯು. ಇಲ್ಲಿ ನೆರೆದಿರುವ ಎಲ್ಲ ಮಹಿಳೆಯರೇ ಮತ್ತು ಮಹಿಳೆಯರೇ, ಕೆಲಸ ಮಾಡಿ ಇದು ಬೇಡ ಸರ್. ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಜೀವನವನ್ನು ನಡೆಸಿದ ಇಡೀ ವಿಶ್ವದಲ್ಲಿ ನಮ್ಮ ಮಹಾತ್ಮ ಗಾಂಧಿಯವರು ಒಬ್ಬರೇ. ನಾನು ಇದನ್ನು ಅಧ್ಯಯನ ಮಾಡಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೇಳ್ತಾ ಇಲ್ಲ. ಇಂಥ ಗಾಂಧೀಜಿಯವರು ಈ ಥರ ಉಡುಗೆ ತೊಡೋದಕ್ಕೆ ಕಾರಣ ಏನು, ಯಾವಾಗಿಂದ ತೊಟ್ಟರು ಅನ್ನೋದನ್ನು ನಾನು 2 ನಿಮಿಷ ಮಾತ್ರ ನಿಮಗೆ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಗಾಂಧೀಜಿಯವರ ಉಡುಗೆ ತೊಡುಗೆ ಬಗ್ಗೆ ಮಾತ್ರ, ನಾನು ಬೇರೆ ವಿಚಾರಕ್ಕೆ ಹೋಗೋದಿಲ್ಲ. ಗಾಂಧೀಜಿಯವರು ಆಫ್ರಿಕಾಯಿಂದ ಬಂದಿದ್ದು 1915ನೇ ಇಸ್ವಿ ಜನವರಿ 9ನೇ ತಾರೀಕು. ಅವರು ಇಳಿಯೋವಾಗ ಹಡಗಿನಿಂದ ಅವರು ಅಡ್ವೊಕೇಟ್ ಡ್ರೆಸ್ಸಲ್ಲೇ ಟ್ರೈನಲ್ಲಿ ಹಡಗಲ್ಲಿ ಬರೋವಾಗ ನಮ್ಮ ತಾಯಿನಾಡಲ್ಲಿ ನಾನು ಇಳಿತಾ ಇದ್ದೀನಿ, ನಾನು ಹೆಜ್ಜೆ ಇಡ್ತಾ ಇದ್ದೀನಿ ಅಂದ್ಬಿಟ್ಟು ಅವರು ಗುಜರಾತಿ ಡ್ರೆಸ್ಸನ್ನು ತರಿಸ್ಕೊಂಡು ಆ ಉಡುಗೆಯೊಂದಿಗೆ ಹಡಗಿನಲ್ಲಿ ಧರಿಸ್ಕೊಂಡು ಅವರು ತಾಯಿನಾಡಲ್ಲಿ ಅವ್ರು ಕಾಲಿಡ್ತಾರೆ. ಆಮೇಲೆ ಏನಾಗುತ್ತೆ ಅಂತಂದರೆ ಅವರು ಗುಜರಾತಿ ಉಡುಗೆಯೊಂದಿಗೆ ಇರ್ತಾರೆ, ತೊಟ್ಕೊಂಡು ಇರ್ತಾರೆ. ನಮ್ಮ ಭಾರತದಲ್ಲಿ ಬಂದಮೇಲೆ ಅಲ್ಲಿ ಬಂದಮೇಲೆ ಅವರು 9ನೇ ತಾರೀಕು ಬಂದಮೇಲೆ ಫೆಬ್ರವರಿ 19ನೇ ತಾರೀಕು ಗೋಖಲೆ ಅವರು ತೀರೋಗ್ಬಿಡ್ತಾರೆ. ಅವರು ರಾಜಕೀಯ ಗುರುಗಳು. ಅವ್ರು ಏನು ಹೇಳ್ತಾರೆ ಅಂದರೆ, ಇಡೀ ವಿಶ್ವ ನೀನು ಮೊದಲು ಸುತ್ತಿ ಜನರ ಕಷ್ಟ ಸುಖಗಳನ್ನ ನೀನು ಕಾಣಬೇಕಪ್ಪ, ಪ್ರವಾಸ ಮಾಡಬೇಕು ಅಂತ ಹೇಳಿ ಪಾಪ ತೀರೋಗ್ಬಿಡ್ತಾರೆ. ಆಗ ಗಾಂಧೀಜಿಯವರು ಏನು ಮಾಡ್ತಾರೆ ಅಂತಂದರೆ,
ನೋಡು ನಮ್ಮ ರಾಜಕೀಯ ಗುರುಗಳು ತೀರೋಗ್ಬಿಟ್ರಲ್ಲ, ನಾನು ಏನು ಕಾಣಿಕೆ ಸಲ್ಲಿಸಬೇಕು ಅಂದ್ಬಿಟ್ಟು ಗಾಂಧೀಜಿಯವರು 1 ವರ್ಷ ಕಾಲಿಗೆ ಚಪ್ಪಲಿ ಹಾಕ್ದಿರ ಪ್ರವಾಸ ಮಾಡ್ತಾರೆ. ಈ ವಿಷಯನ ಯಾರಿಗಾನ ಹೇಳಿದ್ರೆ ನಂಬೋದೇ ಇಲ್ಲ. ಈ ರೀತಿಯಾದಂಥ ವಿಷಯಗಳು ಬೇಕಾದಷ್ಟಿದೆ. ಹೀಗೆ ನಡ್ಕೊಂಡ್ರು ಗಾಂಧೀಜಿ, ಹೀಗೆ ಜೀವನ ನಡೆಸಿದ್ರು ಅಂತ ಹೇಳೋಕ್ಕೋದ್ರೆ ಯಾರೂ ನಂಬೋದೇ ಇಲ್ಲ. ನಮ್ಮ ಗಾಂಧೀಜಿಯವರು ಭಾರತಕ್ಕೆ ಬಂದ ಮೇಲೆ ಹೊಟ್ಟೆ ತುಂಬ ಊಟ ಮಾಡಿದ್ದು ಒಂದು ದಿವಸನೂ ಇಲ್ಲ. ಇದನ್ನು ಹೇಳಿದ್ರೆ ಯಾರನ್ನು ನಂಬ್ತಾರ? ಈ ರೀತಿ ಜೀವನವನ್ನು ನಡೆಸಿದ ಗಾಂಧೀಜಿಯವರು ಹೀಗೆ ಪ್ರವಾಸ ಮಾಡ್ತಾ ನಮ್ಮ ಏಪ್ರಿಲಲ್ಲಿ ಇದಕ್ಕೆ ಹೋಗ್ತಾರೆ, ಹರಿದ್ವಾರಕ್ಕೆ ಹೋದಾಗ ಅಲ್ಲಿ ಸ್ನಾನ ಮಾಡೋಕ್ಕೆ ಹೋಗೋವಾಗ ಅಲ್ಲಿ ಭಾಳ ಜನ ಗಾಂಧೀಜಿಯವರನ್ನು ಗುರ್ತಿಡ್ದು ಬಿಡ್ತಾರೆ. ಆ ಟೈಮ್ಗೆ ಗಾಂಧೀಜಿಯವರು ಬರೀ ವಿದ್ಯಾವಂತರಿಗೆ ಮಾತ್ರ ಗೊತ್ತಿತ್ತು, ಸಾಮಾನ್ಯ ಜನಗಳಿಗೆ ಗೊತ್ತಿರಲಿಲ್ಲ. ಆವಾಗ ಕೆಲವು ಸನ್ಯಾಸಿಗಳು, ಇನ್ನು ಕೆಲವರು ನಮ್ಮಂಥವರು ಇವರು ಗಾಂಧೀಜಿ ಅಂತ ಗುರ್ತಿಡ್ದುಬಿಟ್ಟು, ಏನು ಸರ್ ನೀವು ಸ್ನಾನ ಮಾಡ್ತಾ ಇದ್ದೀರಲ್ಲ, ನಿಮ್ಮ ತಲೆಯಲ್ಲಿ ಜುಟ್ಟಿಲ್ಲ, ಜನಿವಾರ ಇಲ್ಲ ಅಂತ ಅವ್ರಿಗೆ ಒಂಥರ ಇದು ಮಾಡಿಬಿಡ್ತಾರೆ. ಆವಾಗ ಗಾಂಧೀಜಿಯವರು ಹೇಳ್ತಾರೆ, ನಾನು ಜನಿವಾರ ಯಾಕಪ್ಪ ತೊಟ್ಟಿಲ್ಲ ಅಂತಂದರೆ, ನಾನು ಹುಡುಗಾಗಿದ್ದಾಗ ಜನಿವಾರ ತೊಟ್ಟಿದ್ದೆ, ಆದರೆ ನಾನು ಆ ಜನಿವಾರಕ್ಕೆ ಬೀದ್ ಕೈ ಕಟ್ಕೊಂಡು ಹಿಂಗೆ ಆಟ ಆಡ್ತಾ ಇದ್ದೆ. ನನಗೆ ಯಾಕೋ ಆಮೇಲೆ ಒಂದು ದಿವಸ ಕಟ್ಟಾಗಿ ಹೋಗ್ಬಿಡ್ತು, ಅದರಿಂದ ನನಗೆ ಯಾಕೋ ಇದು ಒಂಥರ ಬೇಜಾರಾಗೋಯ್ತು. ಆವತ್ತಿಂದ ಜನಿವಾರ ಬಿಟ್ಬಿಟ್ಟೆ, ಜುಟ್ಟು ಬೇಕಾದ್ರೆ ಬಿಡ್ತೀನಿ ಅಂದ್ಬಿಟ್ಟು ಜುಟ್ಟು ಬಿಟ್ಕೊಂಡು ಅವರು ನಮ್ಮ ಈ ಗುಜರಾತಿ ಡ್ರೆಸ್ಸಲ್ಲಿ ಜೀವನ ನಡೆಸ್ತಾರೆ. 19ರಲ್ಲಿ ಏನಾಗುತ್ತೆ ಅಂತಂದರೆ, ಇವರು ಅಸಹಕಾರ ಚಳುವಳಿ ಒಂದು ಕಡೆ ರೌಲಟ್ ಆಕ್ಟ್ ಬಂದುಬಿಡುತ್ತೆ, ಒಂದು ಕಡೆ ಜಲಿಯನ್ವಾಲಾ ಬಾಗ್ ಹತ್ಯಾಕಾಂಡ ನಡೆದುಬಿಡುತ್ತೆ. ಆವಾಗ ಸಾವಿರಾರು ಜನನ ಅರೆಸ್ಟ್ ಮಾಡಿಬಿಡ್ತಾರೆ. ಗಾಂಧೀಜಿಯವ್ರನ್ನ ಅರೆಸ್ಟ್ ಮಾಡೋದಿಲ್ಲ. ಆಗ ಗಾಂಧೀಜಿಯವರು ಏನು ಮಾಡ್ತಾರೆ ಅಂತಂದರೆ, ಅರೆ ನನ್ನಿಂದ ಸಾವಿರಾರು ಜನ ಪಾಪ ಅರೆಸ್ಟ್ ಮಾಡಿಬಿಟ್ಟಿದ್ದಾರಲ್ಲ, ನಾನೇನು ಮಾಡಬೇಕು ಅಂದ್ಬಿಟ್ಟು ಎಲ್ಲ ಅರೆಸ್ಟ್ ಮಾಡಿಬಿಟ್ರೆ ಸೆರೆಮನಿನಲ್ಲಿ ಜುಬ್ಬಾ ಪೈಜಾಮ ತರ್ತಾರೆ, ಯೂನಿಫಾರ್ಮು. ಆವಾಗ ಗಾಂಧೀಜಿಯವರು ನಾನು ಒಬ್ಬ ಕೈದಿ, ಹೊರಗಿನ ಕೈದಿ ಅಂದ್ಬಿಟ್ಟು ಗಾಂಧೀಜಿಯವರು ಅದೇ ಡ್ರೆಸ್ಸನ್ನು ಅಂದರೆ ಜುಬ್ಬಾ ಪೈಜಾಮ ತೊಡೋಕ್ಕೆ ಶುರು ಮಾಡ್ತಾರೆ. ಆ ಡ್ರೆಸ್ಸನ್ನು ಬಿಟ್ಬಿಡ್ತಾರೆ, ಗುಜರಾತಿ ಡ್ರೆಸ್ಸನ್ನು. ಟೋಪಿ ಇರೋದಿಲ್ಲ, ಬರೀ ಜುಬ್ಬಾ ಪೈಜಾಮ ಅಂದರೆ ಜೈಲೊಳಗೆ ತರ್ತಾ ಇದ್ದಂಥ ಡ್ರೆಸ್ಸು ಹೊರಗೆ ಅವರು ಧರಿಸ್ತಾರೆ. ಆಮೇಲೆ ಏನಾಗುತ್ತೆ ಅಂತಂದರೆ, ಗಾಂಧಿ ಟೋಪಿ ಧರಿಸಿರೋದಿಲ್ಲ. ಗಾಂಧಿ ಟೋಪಿ ಹೇಗೆ ಬಂತು? 19ನೇ ಇಸ್ವಿನಲ್ಲಿ ಗಾಂಧೀಜಿಯವರು ರಾಂಪುರಕ್ಕೆ ಹೋಗಿರ್ತಾರೆ. ಉತ್ತರ ಪ್ರದೇಶದಲ್ಲಿ ರಾಂಪುರ ಅಂತ ಇದೆ, ಅಲ್ಲಿ ಹೋಗಿರ್ತಾರೆ. ಅದು ಶೌಕತ್ ಅಲಿಯವರ ಊರು. ಆ ಊರಿಗೆ ಹೋಗಿರ್ತಾರೆ. ಅಲ್ಲಿನ ನವಾಬರನ್ನ ಕಾಣಬೇಕಾಗಿತ್ತು, ಹೋಗಿರ್ತಾರೆ. 19ರಲ್ಲಿ ಮಾರ್ಚ್ 6ನೇ ತಾರೀಕು ಏನೋ ಹೋಗಿರ್ತಾರೆ. ಆವಾಗ ಶೌಕತ್ ಅಲಿಯವ್ರ ಮನೆಗೆ ಉಳ್ಕೊಂಡಿರ್ತಾರೆ, ಒಂದು ದಿವಸ ಪ್ರೋಗ್ರಾಮ್ ಅದು. ಆವಾಗ ಇವರು ಜುಬ್ಬಾ ಪೈಜಾಮನಲ್ಲಿ ಹೋಗಿರ್ತಾರೆ, ಅವ್ರ ಮನೆಯಲ್ಲೇ ಉಳ್ಕೊಂಡಿರ್ತಾರೆ. ಶೌಕತ್ ಅಲಿಯವ್ರ ತಾಯಿ ಇರ್ತಾರೆ, ಅವರಿಗೆ 90 ವರ್ಷ ಆಗಿರುತ್ತೆ, 70 ವರ್ಷ ಆಗಿರುತ್ತೆ. ಅವ್ರು ಹೇಳ್ತಾರೆ, ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾರೆ. ನವಾಬರು ನೋಡೋಕ್ಕೆ ಅಂತ ಹೇಳ್ತಾರೆ. ನವಾಬರು ನೋಡಬೇಕಾದ್ರೆ ನೀವು ಜುಬ್ಬಾ ಪೈಜಾಮ ಜೊತೆಗೆ ಏನಾದರೂ ನೀವು ತಲೆಗೆ ಧರಿಸ್ಕೊಂಡಿರಬೇಕು, ಯಾವುದಾದ್ರೂ ಉಡುಗೆ ಅಂತ ಹೇಳ್ತಾರೆ. ಆವಾಗ ಗಾಂಧೀಜಿ ಏನು ಮಾಡ್ತಾರೆ, ತಲೆ ಮೇಲೆ ಏನು ಇರೋದಿಲ್ಲ. ಆವಾಗ ಏನಾದರೂ ಒಂದು ಟೋಪಿ ಧರಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಯಾರು? ನಮ್ಮ ಶೌಕತ್ ಅಲಿ ಅವ್ರ ತಾಯಿ ಬಿ ಅಮ್ಮ ಅಂತ ಅವ್ರ ಹೆಸರು. ಅವರು ಟೋಪಿ ಇರೋದಿಲ್ಲ, ಆಚೆ ಕಡೆ ಹೋಗ್ಬಿಟ್ಟು ಅಂಗಡಿಗಳೆಲ್ಲ ಹುಡುಕ್ತಾರೆ, ಯಾವುದು ಟೋಪಿ ಇವರಿಗೆ ಸಮಾಧಾನ ಆಗಲ್ಲ, ಸಿಕ್ಕೋ ಟೋಪಿ. ಆಮೇಲೆ ಏನು ಮನೆಗೆ ಬಂದಮೇಲೆ ಅದೇ ಬಿ ಅಮ್ಮ ಅವರು, ಯಾರು ಶೌಕತ್ ಅಲಿ ಅವರು ಬಿ ಅಮ್ಮ, ಮುಸ್ಲಿಮ್ಮು, ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಥಮ ಮುಸ್ಲಿಂ ಮಹಿಳೆ ಆಯಮ್ಮ ಏನು ಮಾಡ್ತಾರೆ, ನಾನೇ ನಿಮಗೊಂದು ಟೋಪಿ ಹೊಲ್ಕೊಡ್ತೀನಿ ಅಂದ್ಬಿಟ್ಟು ಖಾದಿ ಟೋಪಿ ಹೊಲ್ಕೊಡ್ತಾರೆ. ಅದೇ ಖಾದಿ ಟೋಪಿನೇ ಗಾಂಧಿ ಟೋಪಿ ಅಂತ ಮುಂದಕ್ಕೆ ಆಗೋದು. ಅಂಥ ಗಾಂಧಿ ಟೋಪಿ ತೊಡ್ತಾ ಇದ್ದಂಥ ಗಾಂಧಿಯವರು ಜುಬ್ಬಾ ಪೈಜಾಮ ಗಾಂಧಿ ಟೋಪಿ 20ನೇ ಇಸ್ವಿವರೆಗೂ 2.5 ವರ್ಷ ತರಿಸ್ತಾರೆ. 20ನೇ ಇಸ್ವಿನಲ್ಲಿ ಏನಾಗುತ್ತೆ ಅಂತಂದರೆ, ಅದುವರೆಗೂ ಗಾಂಧೀಜಿ ನಾನು ಇದೆಲ್ಲ ಡ್ರೆಸ್ ಸರಿಯಿಲ್ಲ, ನಾನು ಯಾವುದಾದ್ರೂ ಒಂದು ಸರಳ ಉಡುಗೆ ಧರಿಸ್ಬೇಕು, ಬಡವರ ಉಡುಗೆ ಧರಿಸ್ಬೇಕು ಅಂತ ಅವ್ರ ಮನಸ್ಸಲ್ಲೇ ಇರುತ್ತೆ. 20ನೇ ಇಸ್ವಿ ಸೆಪ್ಟೆಂಬರ್ 20ನೇ ತಾರೀಕು ಗಾಂಧೀಜಿಯವರು ಮದುರೈ ಮೀನಾಕ್ಷಿ ದೇವಸ್ಥಾನ ಇದ್ದಲ್ಲಿ ಮದುರೈಗೆ ಹೋಗ್ತಾರೆ. ಆವತ್ತಿನ ದಿವಸ ಏನು ಮಾಡ್ತಾರೆ ಅಂದರೆ, ನಾನು ಇವತ್ತಿನ ದಿವಸ ಈ ಥರ ಉಡುಗೆ ಇವತ್ತಿಂದ ಧರಿಸ್ಬೇಕು ಅಂತ ಡಿಸೈಡ್ ಮಾಡಿಬಿಡ್ತಾರೆ. ಅಲ್ಲಿ ದೇವಸ್ಥಾನದಲ್ಲಿ ಎಲ್ಲರಿಗೂ ಹೇಳ್ಬಿಡ್ತಾರೆ, ನಾನು ಇವತ್ತಿನ ರಾತ್ರಿ ನಾನು ಶಾಸ್ತ್ರೀಯವಾಗಿ ನಾನು ಈ ಥರ ಉಡುಗೆ ಧರಿಸೋದಕ್ಕೆ ಒಂದು ಏರ್ಪಾಟ್ ಮಾಡಬೇಕು ಅಂತ ಹೇಳ್ಬಿಡ್ತಾರೆ. ಸರಿ, ಇಷ್ಟೊತ್ತಾಗುತ್ತೆ, ಗಾಂಧೀಜಿಯವರು ಬರ್ತಾರೆ.
ಮದುರೆಯಲ್ಲಿ ಏನು ಮಾಡ್ತಾರೆ ಅಂತಂತಂದರೆ, ಮದುರೈನಲ್ಲಿ ಮೀನಾಕ್ಷಿ ದೇವಸ್ಥಾನದ ಮುಂದೆ ವೆಸ್ಟ್ ಮಾಸಿ ಸ್ಟ್ರೀಟ್ ಅಂತ ಇದೆ, ಅಲ್ಲೊಂದು ಮನೆ ಇದೆ. ಈಗಲೂ ಹಂಗೆ ಉಳಿಸ್ಕೊಂಡಿದ್ದಾರೆ ಗಾಂಧೀಜಿ ಬಂದಿದ್ದು ಅಂತ. ಆ ಮನೆಯಲ್ಲಿ ಏನು ಮಾಡ್ತಾರೆ ಅಂದರೆ 5 ಗಂಟೆಗೆ ಏನು ಮಾಡ್ತಾರೆ ಅಂತಂದರೆ, ಗಾಂಧೀಜಿಯವರು ನಾನು ಇವತ್ತೊಂದು ದಿವಸ ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ ಅಂತ ಹೇಳಿರ್ತಾರಲ್ಲ, ಹೇಗೆ ಚೇಂಜ್ ಮಾಡೋದು? ಅವರು ಬೇಕಾದರೆ ಗಾಂಧೀಜಿಯವರು ಜುಬ್ಬ ಪೈಜಾಮ ಟೋಪಿ ತೆಗೆದುಬಿಟ್ಟು ಈ ಥರ ಡ್ರೆಸ್ ಹಾಕೊಂಡ್ಬಿಡ್ಬೋದಾಗಿತ್ತಲ್ವ. ಆದರೆ ಆ ಥರ ಮಾಡಲಿಲ್ಲ ಗಾಂಧೀಜಿಯವರು. 5 ಗಂಟೆ 6 ಗಂಟೆ ಆಯಿತು, ಗಾಂಧೀಜಿಯವರು ಹೇಳಿರ್ತಾರೆ, ನನಗೆ ನೀವು ಒಬ್ಬ ಕ್ಷೌರಿಕನ್ನೇ ಕರೆಸಬೇಕು ಅಂತ ಹೇಳ್ತಾರೆ. ಕ್ಷೌರಿಕ ಬರ್ತಾನೆ. ಏನು ಈ ಲೇಡೀಸು ಭಾಳ ಜನ ಸುತ್ಕೊಂಡ್ಬಿಟ್ಟಿದ್ದಾರಂತೆ. ಎಲ್ಲರೂ ಲೇಡೀಸು ವೇದ ಪಠಣ ಸಂಸ್ಕೃತದಲ್ಲಿ ಪಠಣ ಮಾಡ್ತಾಯಿದ್ರಂತೆ. ಕೇಳೋದಕ್ಕೆ ನೋಡೋದಕ್ಕೆ ಬಹಳ ಸುಂದರವಾಗಿತ್ತಂತೆ. ಕ್ಷೌರಿಕ ಬರ್ತಾನೆ, ಕಾಲಿಗೆ ನಮಸ್ಕಾರ ಮಾಡ್ತಾನೆ. ನಾನು ಗಾಂಧೀಜಿಯವರಿಗೆ ಕ್ಷೌರ ಮಾಡ್ತಾ ಇದ್ದೀನಲ್ಲ ಅಂದ್ಬಿಟ್ಟು, ಆಗ ಅವನು ಕ್ಷೌರ ಅಂದರೆ ಪೂರ್ತಿ ತಲೆಮುಂಡನ ಮಾಡಿಸ್ತಾನೆ. ಸಾಯಂಕಾಲ 5-6 ಗಂಟೆ ಆಗಿರುತ್ತೆ. ಕಸ್ತೂರಬಾಯಿ ಹತ್ರ ಇರ್ತಾರೆ. ಕಸ್ತೂರಬಾಯಿ ಕೇಳ್ತಾರೆ, ಏನು ನೀವು ಸನ್ಯಾಸಿ ಆಗೋತಾ ಇದ್ದೀರಾ? ನಾನು ಸನ್ಯಾಸಿ ಆಗೋಬಿಲ್ಲ ಹಾಗೆ ಹೀಗೆ ಅಂತ ಕೇಳ್ತಾಳೆ ಕಸ್ತೂರಿಬಾಯಿ ಅವರು. ಇಲ್ಲ ನಾನು ಸನ್ಯಾಸಿ ಆಗ್ತಾ ಇಲ್ಲ, ಬರೀ ನಾನು ಉಡುಗೆ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆವಾಗ ಗಾಂಧೀಜಿ ಅವನು ಕ್ಷೌರ ಮಾಡ್ತಾನೆ, ತಲೆಮುಂಡನ ಅಷ್ಟೊತ್ತಿಗೆ ರಾತ್ರಿ 9 ಗಂಟೆ ಆಗೋಗ್ಬಿಡ್ತಂತೆ. ಅಂದರೆ ಅವರು 9 ಗಂಟೆ 10 ಗಂಟೆ ಆಗೋಗ್ಬಿಡುತ್ತೆ. ಸರಿ, ಆವತ್ತಿನ ಶಾಸ್ತ್ರೀಯವಾಗಿ ಆ ಪ್ರೋಗ್ರಾಮು ಮುಗಿದೋಗ್ಬಿಡುತ್ತೆ. ಸರಿ, ರಾತ್ರಿ ಮಲಗೋಳೋದು ಏನಾಗ್ಬಿಡುತ್ತೆ. ಬೆಳಗ್ಗೆ 22ನೇ ತಾರೀಕು ಫೆಬ್ರವರಿ 22ನೇ ತಾರೀಕು ಬೆಳಗ್ಗೆ ಪ್ರಥಮವಾಗಿ ಗಾಂಧೀಜಿ ಈ ತುಂಡು ಉಡುಗೆಯೊಂದಿಗೆ ಗಾಂಧೀಜಿ ಹೊರ ಜಗತ್ತಿಗೆ ಕಾಣಿಸ್ಕೊಳ್ತಾರೆ. ಅವರು ಬೇರೆ ಎಲ್ಲಿಗೋ ಪ್ರವಾಸ ಹೋಗಬೇಕಾಗುತ್ತೆ. ಆವತ್ತಿಂದ ಗಾಂಧೀಜಿಯವರು ಈ ಉಡುಗೆಯೊಂದಿಗೆ ಈ ಉಡುಗೆಯನ್ನು ಪ್ರಾರಂಭಿಸಿದವರು ಕೊನೆಯವರೆಗೂ ಅದೇ ತೊಡುಗೆನ ಪ್ರಾರಂಭಿಸ್ತಾರೆ. ನಾನೇನು ಮಾಡಿದೆ, ಮಧ್ಯದಲ್ಲಿ ಏನಾದರೂ ಇವರು ಬೇರೆ ಉಡುಗೆ ತೊಟ್ಟಿರಬಹುದಾ ಅಂತ ನಾನು ಯೋಚನೆ ಮಾಡಿ ನಾನು ಅಧ್ಯಯನ ಮಾಡಿದಾಗ 1924ನೇ ಇಸ್ವಿನಲ್ಲಿ ಗಾಂಧೀಜಿಯವರಿಗೆ ಪೂನಾದಲ್ಲಿ ಜೈಲಲ್ಲಿದ್ದಾಗ ಅಪೆಂಡಿಕ್ಸ್ ಕಾಯಿಲೆ ಬಂದುಬಿಡುತ್ತೆ. ಆವಾಗ ಅಪೆಂಡಿಕ್ಸ್ ಡಾಕ್ಟ್ರ್ ಏನು ಹೇಳ್ತಾರೆ ಅಂತಂದರೆ, ನೀವು ಸಡನ್ನಾಗಿ ಇವತ್ತೇ ಆಪ್ರೇಷನ್ ಮಾಡಬೇಕು, ಇಲ್ಲಾಂದರೆ ನೀವು ಪ್ರಾಣಿಕ ಅಪಾಯ ಇದೆ ಅಂತ ಹೇಳ್ದಾಗ ಸಸೂನ್ ಆಸ್ಪತ್ರೆ ಅಂತ ಇದೆ ಪೂನಾನಲ್ಲಿ, ಇವಾಗಲೂ ಇದೆ, ಭಾಳ ಹಳೆ ಆಸ್ಪತ್ರೆ, ಭಾಳ ಪ್ರಸಿದ್ಧವಾದಂಥ ಆಸ್ಪತ್ರೆ. ಅಲ್ಲಿ ಹೋಗ್ಬಿಟ್ಟು ಮೋಡಕ್ ಅಂತ ಒಬ್ಬರು ಡಾಕ್ಟ್ರ್ ಇರ್ತಾರೆ. ಅವರು ಅವತ್ತೇ ರಾತ್ರಿ 2 ಗಂಟೆಯಲ್ಲಿ ಆಪ್ರೇಷನ್ ಮಾಡ್ತಾರೆ. ಆವಾಗ ಕರೆಂಟ್ ಹೋಗ್ಬಿಡುತ್ತೆ. ಈ ಬ್ರಿಟಿಷ್ ನನ್ನ ಮಕ್ಕಳು ಬೇಕಾಗಿದೆ, ಇವರು ಕರೆಂಟ್ ಆಫ್ ಮಾಡಿಬಿಟ್ಟಿರ್ಬೋದು ಅಂತ ಯೋಚನೆ ಮಾಡ್ತಾರೆ. ಕರೆಂಟ್ ಹೋಗ್ಬಿಡುತ್ತೆ. ಆದ್ರೂ ಲ್ಯಾಂಟ್ರಿನಲ್ಲಿ ಏನೋ ಆಪ್ರೇಷನ್ ಮಾಡ್ತಾರೆ. 3 ತಿಂಗಳು ಹೆಚ್ಚು ಕಡಿಮೆ 3 ತಿಂಗಳು ಅವರು ಆಸ್ಪತ್ರೆಯಲ್ಲಿರ್ತಾರೆ. ಆ 3 ತಿಂಗಳು ಮಾತ್ರ ಗಾಂಧೀಜಿಯವರು ಯೂನಿಫಾರ್ಮ್ ಅಂದರೆ ಒಂದು ಜುಬ್ಬ ಪೈಜಾಮ ತೊಡ್ತಾರೆ. ಅದು ಬಿಟ್ಟರೆ ಯಾವಾಗಲೂ ತೊಡೋದೇ ಇಲ್ಲ, ಎಲ್ಲ ಇದೇ ತೊಡಗೆ. ಗಾಂಧೀಜಿಯವರು 30ನೇ ಇಸ್ವಿನಲ್ಲಿ ಲಂಡನ್ಗೆ ಹೋದಾಗ, ಲಂಡನ್ನಲ್ಲಿ ಭಾಳ ಚಳಿ, ಅಲ್ಲಿ ತೊಡೆಯೋಕ್ಕೆ ಆಗೋದಿಲ್ಲ. ಅಂಥ ಗಾಂಧೀಜಿ, ಅಂಥ ಟೈಮ್ನಲ್ಲಿ ಕೂಡ ಗಾಂಧೀಜಿ ಇದೇ ಉಡುಗೆಗೆ 3 ತಿಂಗಳು ಇದ್ಬಿಟ್ಟು ಬರ್ತಾರಲ್ಲ, ಇದು ಭಾಳ ಆಶ್ಚರ್ಯ ಆಗುತ್ತೆ. ಧನ್ಯವಾದಗಳು ಸರ್. ಗಾಂಧಿ ಉಡುಗೆ ಹೇಗೆ ಬಂತು ಅಂತ ಹೇಳಿದ ಜೊತೆಗೆ ಭಾಳ ಒಳ್ಳೆಯ ವಿಷಯ ತಿಳಿಸ್ಕೊಟ್ಟಿದ್ದೀವಿ. ಸಮಯದ ಅಭಾವ ಇರೋದ್ರಿಂದ ಇಲ್ಲಿಗೆ ಮೊಟ್ಟೆಗೊಳಿಸ್ತಾ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀವಿ. ಧನ್ಯವಾದ. ಭಾಷಣ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು. ಬೇಕು JK ಸರ್, ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ, ಇದೀಗ ಪ್ರಮಾಣ ಪತ್ರಗಳು ನೀಡಬೇಕಾಗಿ. ನಂದನ ಹನ್ಸಿಯವರು ಮೊದಲನೇದಾಗಿ ಸ್ವೀಕರಿಸಬೇಕು ಅಂತ ಬಯಸ್ತಾ ಇದ್ದಾರೆ. ನಂದನ ಹನ್ಸಿಯವರು ಬನ್ನಿ ಸರ್. ಓಕೆ, ಹಾಗೆ ವಿದ್ಯಾರ್ಥಿಗಳು ಬರಬೇಕು, ಎಲ್ಲ ವಿದ್ಯಾರ್ಥಿಗಳು. ಎಸ್, ಒಬ್ಬೊಬ್ಬರಾಗಿ ಬನ್ನಿ. ಫೋನ್ ಕೊಟ್ಟು ಬನ್ನಿ, ಫೋಟೋ ಬೇಕಂದ್ರೆ ಯಾರಿಗಾರು ಮುಂದೆ ಕೂತಿರೋರಿಗೆ. ಬನ್ನಿ ಬರ್ಬೇಕು, ಬೇಗ ಬರಬೇಕು. ಜಸ್ಟ್ ಐಡಿಯಾ ಕೊಟ್ಟೆ ಅಷ್ಟೇ, ಅದನ್ನು ಡಿಲೇ ಮಾಡಬೇಡಿ. ನಿಮ್ಮ ಕ್ಲಾಸ್ಮೇಟ್ ಒಬ್ಬರ ಕೈಲಿ ಫೋನ್ ಕೊಟ್ಟಿರಿ. ಎಲ್ಲರೂ, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದೆ, ಬಂದಿರೋಂಥ ವಿದ್ಯಾರ್ಥಿಗಳಿಗೆ ಒಬ್ಬೊಬ್ಬರಾಗಿ ತಗೊಂಡು ಬಂದುಬಿಡಿ. ಬೇಗ ಬನ್ನಿ. ಎಸ್, ಅವ್ರ ಕೈ ಕೊಡ್ಬೇಡ್ರಿ, JK ಸರ್ ಕೈ ಕೊಡಿ. JK ಸರ್ ಆಮೇಲೆ ತಗೋತಾರೆ ಸರ್. 300 ಜನ ಅದಾರೆ. JK ಸರ್ ಕೊಟ್ಬಿಟ್ಟು 5 ಜನ ನಿಲ್ಲಿಸ್ಬಿಡಿ, ಟೈಮು ಸೇವ್ ಆಗುತ್ತೆ. ಹೆಂಗಿದ್ರು ಕೊಡೋದನ್ನ ಲಾಸ್ ಮಾಡ್ಬೋದು.
ಥ್ಯಾಂಕ್ ಯು. ನಿಮ್ಮ ಗ್ರೂಪ್ ಆದಮೇಲೆ ಎಕ್ಸಿಟ್ ಆಗ್ಬೋದು. ಓಕೆ, ನೆಕ್ಸ್ಟು. ಹಾಂ, ಸಿಂಗಲ್ ಬಂದಿರುತ್ತೆ ಸರ್. ಆ್ಯಕ್ಚುಲಿ ಸಿಂಗಲ್ ಫೋಟೋ ತೊಗೋಬೇಕಂತ ಕಾಯ್ತಾ ಇರ್ತೀವಿ ಅಲ್ವಾ? ಸಿಂಗಲ್ ಯಾರು ತೆಗ್ದಿಲ್ಲ ಅವ್ರು ಗ್ರೂಪ್ ತೆಗೆದುಬಿಡಿ ಸರ್. ಈಗ ನಿಂತ್ಕೊಂಡ್ಬಿಡ್ರಪ್ಪ ನೀವು. ಸಿಂಗಲ್ ತೆಗ್ದಿದ್ದಾರೆ. ಎಸ್, ಗ್ರೂಪ್ ತೆಗೆದುಬಿಡಿ. ಇಲ್ಲ, ಸಿಂಗಲ್ ತೆಗಲಿಲ್ಲಂತೆ ಅವರು, ಕ್ಯಾಮ್ರಾಮನ್ ತೆಗಿಲಿಲ್ಲಂತೆ. ಗ್ರೂಪ್ ನಿಂತ್ಕೊಂಬಿಡಿ ಈಗೆಲ್ಲ. ಓಕೆ, ಓಕೆ. ಆದಮೇಲೆ ಎಕ್ಸಿಟ್ ಸ್ವೀಕರಿಸಿದ್ಮೇಲೆ ಎಕ್ಸಿಟು ಲೆಫ್ಟ್ ಸೈಡಲ್ಲಿ ಇರೋರು ಎಕ್ಸಿಟ್ ಆಗಿಬಿಡಿ. ಎಸ್ ಮ್ಯಾಮ್, ಮುಂದೆ ಹೋಗಿ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಸರ್ಟಿಫಿಕೇಟ್ ತಗೊಂಡ್ಮೇಲೆ ಹೋಗಬಾರ್ದು, ಪ್ರೋಗ್ರಾಮ್ ಮುಂದುವರಿತಾ ಇರಬೇಕು. ಸ್ವರ್ಣಲತಾ ಅವರೇ, ಎಲ್ಲಿ ನಿಮ್ಮ ಕಲಾವಿದರು? ಓಕೆ, ಒಂದು ಇನ್ಸ್ಟ್ರಕ್ಷನ್ನು, ದಯವಿಟ್ಟು ತಾವು ಸರ್ಟಿಫಿಕೇಟ್ ತೊಗೊಳಾಗ JK ಸರ್ ನೋಡಬೇಕಂತ ಆಸೆ ಆಗುತ್ತೆ, ಗೊತ್ತು. ಕ್ಯಾಮ್ರಾ ನೋಡಿ ಸ್ವಲ್ಪ ಮುಂದೆ ಹೇಗಿದೆ, ನೋಡಿದ್ಮೇಲೆ JK ಸರ್ ಒಂದು ಕ್ಷಣ ನೋಡಬೇಕು, ಇನ್ನೊಂದು ಕ್ಷಣ ಕ್ಯಾಮ್ರಾ ನೋಡಬೇಕು. ಹೌದಾ? ಇಲ್ಲ ಕರ್ಕೊಂಬನ್ನಿ. ಓಕೆ, ಇರ್ರಿ, ತಗೊಂಡ್ಮೇಲೆ ಇರಿ, ಆಮೇಲೆ ಮತ್ತೆ ಗ್ರೂಪ್ ಫೋಟೋ ಎಲ್ಲ ತಗೊಳ್ಳಿರುತ್ತೆ. ಆಮೇಲೆ ತಗೊಳ್ಳಂಬಿಡಿ, ಹಂಗಾರೆ ಆಮೇಲೆ ತಗೋಣ. ಹಾಂ, ಇನ್ನೂ ಇದೆ, ಇದು ಸೌತ್ ಇಂಡಿಯಾಕ್ಕೆ ಬಂದಿದೆ. ಸೌತ್ ಇಂಡಿಯಾಕ್ಕೆ ಬಂದು ಆಡಿಟರ್ ಸ್ಪೇಸ್ ಇಲ್ಲ ಆ್ಯಕ್ಚುಲಿ. ಆಮೇಲೆ ಬರ್ಕೊಳ್ಳಿ ಹೆಸರು ನೀವು. ನಾನು ಮೊಬೈಲಲ್ಲಿ ಫೋಟೋ ತಗೋಬೋದು ಅಂತ ಹೇಳಿದೆ, ಆದರೆ ನಮ್ಮ ಮೇನ್ ಫೋಟೋಗ್ರಾಫ್ನ ಓವರ್ಟೇಕ್ ಮಾಡಿ ತಗೊಳಂಗಿಲ್ಲ. ಹಾಂ, ಸೆಲೆಬ್ರಿಟಿ ಅಲ್ಲಪ್ಪ ನಿಮಗೆ, ಅದಕ್ಕೇನೆ ಅಷ್ಟೆಲ್ಲ ಕ್ಯಾಮ್ರಾಮೆನ್ಸ್ ಇದ್ದಾರೆ ನಿಮಗೆ. ಯಾಕ್ರಿ ಫೋಟೋ ಸಾಕು ಅಂತ ಹೊಂಟ್ಬಿಟ್ರಾ? ಫೋಟೋ ಜೊತೆಗೆ ಈ ಒಂದು ವಿಡಿಯೋ ಏನು ಕವರೇಜ್ ಆಗ್ತಾ ಇದೆ ಅದು ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ. ವಿಡಿಯೋ ಕೂಡ ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ಬಿಟ್ನ. ಸೊ ನಮ್ಮ ಸರಲ್ಲಿ ಇದ್ದಾರೆ, ಲಿಫ್ಟ್ ಶಾಟ್ ಪ್ರೊಡಕ್ಷನ್ಸ್ ಅಲ್ವಾ ಸರ್? ಎಸ್. ಹಾಂ ಹಾಂ, ನಮ್ಮ ಅವ್ರಿಗೆ ಬಿಟ್ಟಿರೋ ಜಾಗನ ಅವನ ಸೈಡ್ ತಗ್ಬಿಟ್ಟು ತಗೋತಾ ಇದ್ದೀರಾ? ಹಾಂ, ಸ್ಟಾಪ್ ಮಾಡಿಬಿಡ್ತಾರೆ. ಅವರು ನೋಡಬೇಕು ನೀವು, ಅವರು ಬೇಜಾರಾಗ್ತಾರೆ ಯಾರು ನಾನು ನೋಡ್ತಾ ಇಲ್ಲ ಅಂತ. ಅಲ್ಲ, ಮೀನ್ ಸುಮ್ಮನೆ ಹೇಳಿದೆ, ಕ್ಯಾಮ್ರಾ ನೋಡಬೇಕು.
ಈ ಮೊಬೈಲ್ಸ್ ನೋಡ್ತಾ ಇದ್ರೆ ನಂಗೊಂದು ಮಾತು ಜ್ಞಾಪಕ ಬಂತು. ಭಗವಾನ್ ಬುದ್ಧ ಬದುಕಿದಾಗ ಒಂದು ಮಾತು ಹೇಳಿದ್ದ. ಹಾಂ, ಎಷ್ಟೊಂದು ಹೇಳಿದ್ದ, ಅದ್ಯಾವುದು ಅಂತ ಕೇಳ್ತೀರಾ? ಅದ್ರಲ್ಲಿ ಒಂದೇನಪ್ಪ ಅಂತ ಹೇಳಿದ್ರೆ, ಸಾವಿಲ್ಲದ ಮನೇಲಿ ಸಾಸಿವೆ ತಗೊಂಬ ಅಂತ. ಈಗ ಬದುಕಿದ್ದು ಏನು ಹೇಳ್ತಿದ್ರೆ ಗೊತ್ತಾ? ಫೋನ್ ಇಲ್ಲದ ಮನೇಲಿ ಸಾಸಿವೆ ತಗೊಂಬ ಅಂತ ಹೇಳ್ತಿದ್ದ. ಇವತ್ತು ಜೀವನದಲ್ಲಾಗಲಿ ವಾಟ್ಸಪ್ಪಲ್ಲಾಗಲಿ ಸ್ಟೇಟಸ್ ಬಹಳ ಮುಖ್ಯ ಅಲ್ವಾ? ಫೋಟೋ ತಗೋಬೇಕು, ಸ್ಟೇಟಸ್ ಹಾಕಬೇಕು. ಹಾಕ್ಬಿಟ್ಟು ಸುಮ್ಮನೆ ಇರ್ತೀವಾ? ಎಷ್ಟು ಜನ ನೋಡಿದ್ದಾರೆ ಅಂತ ನೋಡಬೇಕು. ಅಲ್ಲಿಗೂ ಸುಮ್ಮನೆ ಆಗಲ್ಲ ರೀ, ನಾವು ಯಾರಿಗೊಬ್ರಿಗೆ ಹಾಕಿರ್ತೀವಲ್ವಾ, ಅವ್ರು ನೋಡಿದ್ರೆ ಅಲ್ಲಿ ನೋಡಬೇಕು, ಅಲ್ಲಿವರೆಗೂ ಸುಮ್ಮನೆ ಆಗಲ್ಲ. ಸೊ ಅಷ್ಟು ಮುಖ್ಯ ಆಗಿಬಿಟ್ಟಿದೆ. ಹಾಗೆ ಈಗ ಲಭ್ಯ ಇರುವಷ್ಟು ಸರ್ಟಿಫಿಕೇಟನ್ನು ಕೊಡಲಾಗುತ್ತೆ. ಅದಾದ ನಂತರ ತಮಗೆ ತಲುಪಿಸ್ತಾರೆ. ಈಗ ಎಷ್ಟು ಲಭ್ಯ ಇದೆ ಸರ್ಟಿಫಿಕೇಟ್ನ ಕೊಡ್ತಾರೆ, ಕಾಲೇಜುಗಳಿಗೆ ತಲುಪಿಸ್ತಾರೆ. ಹಾಂ ಸರ್, ಕರೆಕ್ಟ್. ನಮ್ಗೆ ಯಾಕೆ ಕ್ಯೂ ಜಾಸ್ತಿ ಆಗ್ತಾನೇ ಇದೆ. JK ಸರ್ ಹತ್ರ ಮತ್ತೆ ಫೋಟೋ ತಗೋಬೇಕಂದ್ರೆ ಮತ್ತೆ ಬರಬಾರ್ದು. ಒಬ್ಬರಿಗೆ ಒಂದೇ ಸರ್ಟಿಫಿಕೇಟ್ ಅಮ್ಮ ಎಲ್ಲರೂ ಸಿಗ್ಲಿಯಪ್ಪ. ಸಿಗ್ತೀರ ಯಾರು ಬೇಜಾರು ಮಾಡ್ಕೊಬೇಡಿ, ತಮಗೆ ತಲುಪಿಸ್ತಾರೆ ಮನೆಗೆ. ಮನೆಗೆ ಕರೆಕ್ಟ್ ಸರ್, ಮನೆಗಲ್ಲ, ಕಾಲೇಜ್ಗೆ, ಕ್ಷಮಿಸಿ. ಆಮೇಲೆ ನಮ್ಮ ಲಿಪ್ ಶಾರ್ಟ್ಸ್ ಪ್ರೊಡಕ್ಷನ್ಸ್ ಕ್ಯಾಮ್ರಾದವರು, ವಿಡಿಯೋದವರು ಎಲ್ಲ ಭಾಳ ಚೆನ್ನಾಗಿ ತೆಗಿತಿದ್ದಾರೆ. ಕ್ಯಾಂಡಿಡ್ ಫೋಟೋಗ್ರಫಿ ಕೂಡ ಇದೆ. ಸೊ ಆ ಲಿಂಕ್ ಕೂಡ ನೋಡ್ಬೋದು. ಹಾಗೆ ಫೋಟೋಗ್ರಾಫರ್ಸ್ ಬಗ್ಗೆ ಒಂದು ಮಾತು ಹೇಳಬೇಕು. ಜೀವನದಲ್ಲಿ ಎಲ್ಲರೂ ಅಳಿಸ್ತಾ ಇರ್ತಾರಲ್ವಾ, ಏನಾರ ಮಾಡಿ ಅಳಿಸ್ಬೇಕು, ಖುಷಿಯಾಗಿರೋ ಕಂಡ್ರೆ ಆಗಲ್ಲ. ಆದರೆ ಫೋಟೋಗ್ರಾಫರ್ಸ್ ಮಾತ್ರ ಅದಕ್ಕೆ ತದ್ವಿರುದ್ಧ, ಯಾವಾಗಲೂ ಸ್ಮೈಲ್ ಪ್ಲೀಸ್ ಅಂತ ಹೇಳ್ತಾರೆ ಅಲ್ವಾ. ಜೀವನದಲ್ಲಿ ಒಬ್ರಿಗೊಬ್ರು ಹತ್ರ ಇದ್ರೆ ಆಗಲ್ಲ, ದೂರ ಮಾಡಬೇಕು ಅಂತ ಕಾಣಿಸ್ತಾ ಇರ್ತಾರೆ. ಆದರೆ ಅವ್ರು ಮಾತ್ರ ಹತ್ತಿರ ಬನ್ನಿ ಪ್ಲೀಸ್ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ. ಸೊ ಅದಕ್ಕೆ ವಿಶೇಷ ನಮ್ಮ ಫೋಟೋಗ್ರಾಫರ್ಸ್. ಅವ್ರಿಗೊಂದು ಚಪ್ಪಾಳೆ ನಿಂತಿದ್ದ ಜಾಗದಲ್ಲೇ ನಮ್ಮ ಫೋಟೋಗ್ರಾಫರ್ಸ್ಗೆ ಚಪ್ಪಾಳೆ ಚೆನ್ನಾಗಿ ತೆಗಿತಾರೆ, ಫೋಟೋ ಚೆನ್ನಾಗಿ ತೆಗಿತಾರೆ, ಅವರು ಲಿಂಕ್ಸು ಕೊಡ್ತಾರೆ. ನಮ್ಮ JK ಸರು ಅಶ್ವಿನಿ ನಕ್ಷತ್ರದ ಮೂಲಕ ಹೆಂಡ್ತಿ ಅಂತ ಡೈಲಾಗ್ ಮೂಲಕ ಸಖತ್ ಪ್ರಸಿದ್ಧಿಯಾದಂಥವ್ರು. ಆಮೇಲೆ ಬಾಲಿವುಡ್ ಅಂಗಳಕ್ಕೂ ಕೂಡ ಜಿಗಿದ್ರು, ರಾವಣನಾಗಿ ವಿಜೃಂಭಿಸಿ ಮತ್ತೆ ಬಂದರು. ಅಷ್ಟೇ ಅಲ್ಲ, ಅವರೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಕೂಡ ಇದ್ದಾರೆ, ಒಳ್ಳೆ ಕ್ರಿಕೆಟರ್ ಕೂಡ. ಡಾಕ್ಟರ್ ರಾಜ್ ಕಪ್ನಲ್ಲಿ ಅವ್ರದ್ದೇ ಒಂದು ಟೀಮ್ ಕೂಡ ಇದೆ, ಕ್ಯಾಪ್ಟನ್ನು ಸರು. ಸೊ ನವಂಬರ್ 28ನೇ ತಾರೀಕಿಂದ ಡಾಕ್ಟರ್ ರಾಜ್ ಕಪ್ 6ನೇ ಸೀಸನ್ ನಡೀತಾ ಇದೆ. ಯೂಟ್ಯೂಬಲ್ಲಿ ನೋಡ್ಬೋದು ಅವರು ಕ್ರಿಕೆಟ್ ಆಡೋದು ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ. ಈಸ್ ಅ ಕ್ಯಾಪ್ಟನ್ ಆಫ್ ದ ಕ್ರಿಕೆಟ್ ಟೀಮ್ ಆ್ಯಸ್ ವೆಲ್. ಈ ಬಾರಿ ದುಬೈ, ಮಲೇಷಿಯಾ, ಸಿಂಗಪೂರ್, ಆಸ್ಟ್ರೇಲಿಯಾಗಳಲ್ಲಿ ನಡೀತಾ ಇದೆ. ಆಗ ಮೈಸೂರು ಮತ್ತು ಬೆಂಗಳೂರಲ್ಲೂ ಕೂಡ ನಡೀತಾ ಇದೆ. ರಾಜ್ ಕಪ್ 5ನೇ ಸೀಸನ್ ಕಳೆದ ಬಾರಿ ಬೆಂಗಳೂರು ಮತ್ತು ದುಬೈನಲ್ಲಿ ನಡೆದಿತ್ತು ಫೈನಲ್ಲು. ಓಕೆ, ಈ ಟೀಮಲ್ಲಿ ಎಷ್ಟು ಜನ ಇದ್ದೀರಾ ನೀವು? 19. ಓಕೆ, ಐ ವಿಲ್ ಮೇಕ್ ಎನ್ ಐಡಿಯಾ. ಕಲರ್ ಡ್ರೆಸ್ ಆದಮೇಲೆ ಗ್ರೇ ಡ್ರೆಸ್ಸಲ್ಲಿ ಬಂದುಬಿಡಿ. ಕಲರ್ ಡ್ರೆಸ್ಸಲ್ಲಿ ಖಾಲಿ ಆದಮೇಲೆ ಗ್ರೇ ಡ್ರೆಸ್ಸಲ್ಲಿ ಬಂದುಬಿಡಿ. ರಾಷ್ಟ್ರೀಯ ಸೇವಾ ಯೋಜನೆ, ರೈಟ್, ನ್ಯಾಷನಲ್ ಸರ್ವಿಸ್ ಸ್ಕೀಮ್. ತಾವು ಈ ಗುಂಪು UDL ಲಿಂಕ್ ಆಗಿ ಅಲ್ಲ? ಎಸ್. ಅಲ್ಲಿ 5 ಕಲೆಕ್ಟ್ ಮಾಡ್ಕೊಳ್ಳಿ ಸರ್ಟಿಫಿಕೇಟ್ ಸರ್.
ನಾನು ಅದೇ ಹೇಳ್ತಾ ಇದ್ದೆ ಮೇಡಮ್, ಸೌತ್ ಇಂಡಿಯಾ ಕ್ವೀನ್ಸ್ ಬರ್ತಾರೆ, ಹೋಗ್ಬೇಡಿ ಇರಿ ಅಂತ. ನಾವೇ ಕ್ವೀನ್ಸು, ಯಾವ ಸೌತ್ ಇಂಡಿಯಾ ಕ್ವೀನ್ ಸರ್ ಅಂತ ಹೇಳ್ತಾರೆ ಇಲ್ಲೆಲ್ಲ. ಅಲ್ಲ ಇದು ಕಲೆಕ್ಟ್ ಮಾಡಬೇಡಿ ಸರ್ ಹತ್ರ. ಬಿಟ್ಬಿಡಿ ಗ್ರೇ ಕಲರ್. ಆಮೇಲೆ ಐದು ತಗೊಂಡ್ರಾ? 5 ಇದೆಯಾ? ಒಟ್ಟಿಗೆ ಕಳಿಸ್ತೀರಾ? ಒಂದು ಗ್ರೂಪ್ ಫೋಟೋ ಒಟ್ಟಿಗೆ ಒಂದೇ ಒಬ್ಬರಿಗೆ. ಯಾರು ಟೀಮ್ ಲೀಡರ್? ನಿನ್ನ ಹೆಸರು? ಕೀರ್ತಿ. ಅಪಾರ ಕೀರ್ತಿ. ಗ್ರೂಪ್ ಫೋಟೋ ಒಂದೇ ಸರಿ. ಒಂದೇ ಸರಿ. ಬ್ಲೂ ಕಲರ್ ಡ್ರೆಸ್ ನಿಮ್ಮ ಟೀಮ್ ಎಷ್ಟು ಜನ ಇದೆಯಪ್ಪ? ಆ ಸೈಡ್ ಹೋಗ್ಬಿಡಿ ಸರ್. ಎಷ್ಟು ಜನ ಇದ್ದಾರೆ? ಕೊಡಿ, ಒಂದಷ್ಟು ಕೊಟ್ಬಿಡಿ. ಯಾವ ಕಾಲೇಜು? ಮಹಾರಾಣಿ ಕಾಲೇಜ್ನ ಎಲ್ಲ ಮಹಾರಾಣಿಯರಿಗೆ ಧನ್ಯವಾದಗಳು. ಕೀರ್ತಿಯವರೇ, ನಿಮ್ಮ ಟೀಮ್ನ ಕರ್ಕೊಂಡು ಇಲ್ಲೇ ಇರಬೇಕು ನೀವು. ಓಕೆ, ಎಲ್ಲರೂ ಸ್ಮೈಲ್ ಮಾಡಿ. ಅಲ್ಲ, ಸ್ಮೈಲ್ ಮಾಡಿ. ನಾನು ಬರಲ್ಲ ಸರ್. ಓಕೆ, ಥ್ಯಾಂಕ್ ಯು ಸರ್. ನಾನು ಬೀಳ್ತಾ ಇದ್ದೀನಾ? ಯಾರು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ರೆ ಬೇಗ ಬಂದ್ಬಿಡಿ ಅಷ್ಟೇ ಸರ್, ಹೋಗ್ಬೇಕಾಗತ್ತೆ. ಓಕೆ, ಬೇಗ ಇಷ್ಟಾಗಿ ಲಾಸ್ಟ್ ವರ್ಷವಷ್ಟೇ ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ನೇತೃತ್ವದಲ್ಲಿ ಈ ವಾಟ್ಸಪ್ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ BBMP ಥರ ಆಗಿಬಿಟ್ಟಿದೆ. ಅವ್ರು ಹೆಂಗೆ ಬೆಳಿಗ್ಗೆ ಎದ್ದು ಕಸ ಗುಡಿಸೋದು ಗ್ರೂಪ್ ಗುಡಿಸ್ಬೇಕು ಬೆಳಿಗ್ಗೆ ಎದ್ದು, ಅಷ್ಟು ಮೆಸೇಜ್ಗಳು ಬರ್ತಾ ಇರುತ್ತೆ. ಧನ್ಯವಾದಗಳು JK ಸರ್ಗೆ. ಅವ್ರನ್ನ ಬೀಳ್ಕೊಳ್ಳೋಣ. ಗುರುದತ್ ಸರ್.